ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಗೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಅನಂತ ಗುಣಗಳಿಂದ ಪರಿಪೂರ್ಣನಾದ ಸರ್ವೋತ್ತಮನಾದ ಸರ್ವಜ್ಞ ಶಿಖಾಮಣಿಯಾದಂತಹ ಅಂಬರಣೀಪತಿ ವೇದವ್ಯಾಸ ದೇವರ ವಿವಿಧ ವಿಚಿತ್ರವಾದ ರೀತಿಯ ಉಪಕಾರಗಳು, ಅನುಗ್ರಹಗಳು ಪದೇ ಪದೇ ಪಾಂಡವರ ಮೇಲೆ ಹೇಗಿತ್ತು, ಪಾಂಡವರಂತೆ ಭಗವಂತನನ್ನು ಭಜಿಸುವ ಸಜ್ಜನರ ಮೇಲೆ ಹೇಗೆ ಭಗವಂತನ ಅನುಗ್ರಹ ಇರತ್ತೆ ಅನ್ನುವುದನ್ನು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮೂಲ ಶ್ರೀಮನ್ ಮಹಾಭಾರತದ ಹಾಗೂ ಅನೇಕ ಪುರಾಣಗಳ ಆಧಾರದ ಮೇಲೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿರೂಪಣೆ ಮಾಡಿದ್ದನ್ನು ನಾವು ತಿಳಿಯುತ್ತಾ ಬಂದಿದ್ದೇವೆ. ಪರಮಾತ್ಮ ಅನೇಕ ರೀತಿಯಿಂದ ಉಪಕಾರ ಮಾಡಿದ ಅಂತ, ಅದರಲ್ಲಿ ಇನ್ನೊಂದು ಪ್ರಸಂಗ, ಹಿಡಿಂಬಿಯ ವಿವಾಹ ಆಗಿದೆ, ಘಟೋತ್ಕಚನ ಉತ್ಪತ್ತಿಯಾಗಿದೆ. ಆ ನಂತರ ಸ್ವತಃ ವೇದವ್ಯಾಸ ದೇವರು ಪಾಂಡವರನ್ನ ಕರೆದುಕೊಂಡು ಏಕಚಕ್ರ ನಗರಕ್ಕೆ ಬರ್ತಾರೆ. ಈಗೇನೋ ಒಂದರ್ಥದಲ್ಲಿ ಅಜ್ಞಾತವಾಗಿ ಯಾರಿಗೆ ಗೊತ್ತಾಗದಂತೆ ಸುರಂಗ ಮಾರ್ಗದಿಂದ ಅರಗಿನ ಮನೆಯಿಂದ ಹೊರಗೆ ಬಂದು ಪರಮಾತ್ಮನ ಪರಮಾನುಗ್ರಹದಿಂದ ವಿದುರನ ನೀತಿಯಿಂದ ಈಚೆಗೆ ಬಂದು ಸುರಕ್ಷಿತವಾಗಿ ಪಾಂಡವರು
ಇದ್ದದ್ದಾಯಿತು. ಆದರೆ ಇನ್ನು ಮುಂದೆ ಆ ಪಾಂಡವರು ದ್ರೌಪದಿಯ ವಿವಾಹವನ್ನು ಮಾಡಿಕೊಳ್ಳೋದು, ರಾಜ್ಯವನ್ನ ಆಳಬೇಕು, ಕೌರವರನ್ನ ಸೋಲಿಸಬೇಕು, ಕೊನೆಗೆ ಮಹಾಸಾಮ್ರಾಜ್ಯಾಧಿಪತಿಗಳಾಗಬೇಕು. ಆ ಎಲ್ಲ ಕಾರ್ಯ ಮುಂದೆ ನಡೆಯಬೇಕಾಗಿದೆ. ಅಗ್ನಿ ಭಯದಿಂದ ತಪ್ಪಿಸಿಕೊಂಡು ಹೊರಗೆ ಬಂದರು ಅಂದ ಮಾತ್ರಕ್ಕೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ವೇದವ್ಯಾಸದೇವರು ಅವರನ್ನ ನಡು ನೀರಿನಲ್ಲಿ ಬಿಟ್ಟವರಲ್ಲ. ಹಿಡಿಂಬಿಯ ವಿವಾಹ ಆಯಿತು, 6 ತಿಂಗಳು ಜೊತೆಗಿದ್ದಾರೆ, ಘಟೋತ್ಕಚನ ಉತ್ಪತ್ತಿಯಾಗಿದೆ. ಆ ಪಾಂಡವರನ್ನ ಕರೆದುಕೊಂಡು ಏಕಚಕ್ರ ನಗರಕ್ಕೆ ಸ್ವತಃ ವೇದವ್ಯಾಸದೇವರು ಬರ್ತಾರೆ. ಮಧ್ಯ ಮಧ್ಯದಲ್ಲಿ ನಾವು ತಿಳಿತಾ ಇದ್ದೇವೆ, ಮುಂದಾಗುವ ಕಥೆಗಳನ್ನ ನಾಂದಿಯ ರೂಪದಲ್ಲಿ ಮೊದಲೇ ಪರಮಾತ್ಮ ಸೂಚನೆ ಮಾಡ್ತಾ ಇರ್ತಾನೆ ಅಂತ. ಇದು ಪ್ರತಿಯೊಂದು ನಾಟಕದ ಅನೇಕ ವಿಭಾಗಗಳಿರುತ್ತೆ. ಅಂಕಗಳು ಅಂತ ಬರ್ತದೆ, 1ನೇ ಅಂಕ, 2ನೇ ಅಂಕ ಅಂತ. ಆ ಬೇರೆ ಬೇರೆ ಅಂಕಗಳಲ್ಲಿಯೂ ಮಧ್ಯೆ ಮಧ್ಯೆ ನಾಂದಿಯನ್ನು ಮಾಡುವ ಒಂದು ವಿಶಿಷ್ಟವಾದ ಕೌಶಲ ಭಗವಂತನ ಕೌಶಲ. ಹಾಗಾಗಿ ಪರಮಾತ್ಮ ಮುಂದೆ ಪಾಂಡವರಿಗೆ ತಾನೇನು ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಸೂಚನೆ ಕೊಡುವ ಹಾಗೆ ಆ ಪಾಂಡವರನ್ನ, ಅವರೇನು ಅಜ್ಞಾತವಾಸ ಅಲ್ಲ ಇದು, ಆದರೂ ಅಜ್ಞಾತ ವೇಷದೊಳಗೆ ಸುರಂಗ ಮಾರ್ಗದಿಂದ ಹೊರಗೆ ಬಂದು ನಿಂತಿದ್ರಲ್ಲ, ಅವರನ್ನ ಕರೆದುಕೊಂಡು ಬಂದು ಏಕಚಕ್ರ ನಗರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ವೇದವ್ಯಾಸದೇವರು. ಮುಂದೆ ಇವರಿಗೆ ಏಕಛತ್ರಾಧಿಪತ್ಯ ಬರಬೇಕು ಅನ್ನುವ ಸೂಚನೆ ಇರೋ ಹಾಗೆ. ಮೊನ್ನೆ ದಿವಸ ಕೇಳಿದ್ದೀರಿ, ಚಕ್ರ ಅನ್ನುವ ಶಬ್ದಕ್ಕೆ ಬರೀ ಚಕ್ರ ಅಂತ ಅರ್ಥ ಅಲ್ಲ, ರಾಜ್ಯ ಅಂತ. ಆ ಅರ್ಥದಲ್ಲಿ ಸಮಗ್ರವಾದ ರಾಜ್ಯವನ್ನು ಇವರು ಆಳಬೇಕು. ಮೊದಲ ಹಂತದೊಳಗೆ ಪಾಂಡವರು ಸ್ವಲ್ಪ, ಕೌರವರು ಸ್ವಲ್ಪ, ಕೌರವರು ಹಸ್ತಿನಾವತಿಯಲ್ಲಿ, ಇವರು ಇಂದ್ರಪ್ರಸ್ಥದಲ್ಲಿ ಅಂತೆಲ್ಲ ಆಗತ್ತೆ. ಆದರೆ ಒಂದೊಮ್ಮೆ ಸಮಗ್ರವಾದಂತಹ ರಾಜ್ಯವನ್ನೇ ಇವರು ಆಳುವಂತೆ ಆಗಬೇಕು. ಹಾಗೆ ಇವರಿಗೆ ಅನುಗ್ರಹ ಮಾಡುತ್ತೇನೆ ಎನ್ನುವುದರ ಸೂಚನೆ ಪರಮಾತ್ಮ ಅವರಿಗೆ ಆ ಚಕ್ರವರ್ತಿತ್ವವನ್ನ ಕೊಡುವ, ಏಕಛತ್ರಾಧಿಪತ್ಯವನ್ನ ಕೊಡುವ ಸೂಚನೆಯನ್ನ ಏಕ ಚಕ್ರನಗರದಲ್ಲಿ ತಂದು ಅವರನ್ನ ಕೂಡಿಸುವ ಮೂಲಕ ಸೂಚನೆ ಮಾಡ್ತಾನೆ. ಮತ್ತೆ ಗಮನಿಸಿ, ಪರಮಾತ್ಮನೇ ನಮ್ಮೆಲ್ಲರ ಅಸ್ತಿತ್ವವನ್ನ ಕೊಟ್ಟವ, ನಮಗೆಲ್ಲ ಸ್ಥಾನವನ್ನ ಕಲ್ಪಿಸಿಕೊಟ್ಟವ ಅಂತ. ಪಾಂಡುರಾಜನ ಮನೆಯಲ್ಲಿ ಪ್ರವೇಶ ಮಾಡುವುದಕ್ಕೆ ಕೌರವರು ನಿರಾಕರಿಸಿದಾಗಲೂ ಕೈ ಹಿಡಿದು ಪಾಂಡವರನ್ನ ಒಯ್ದು ಪಾಂಡುವಿನ ಮನೆಯಲ್ಲಿ ಕೂಡಿಸಿದ್ದು ವೇದವ್ಯಾಸದೇವರು. ಪಾಂಡವರನ್ನ ಪಾಂಡುವಿನ ಮನೆಯಲ್ಲಿ ಕೂಡಿಸಿದ್ದು ವೇದವ್ಯಾಸದೇವರು. ಇದರರ್ಥ ಪಾಂಡವರು ಯಾವಾಗಲೂ ಶುದ್ಧರು, ಶುಭ್ರರು, ಕಪ್ಪು ಚುಕ್ಕೆ ಇಲ್ಲ. ಅವರಿರೋದು ಪಾಂಡುವಿನ ಮನೆಯಲ್ಲಿ. ಪಾಂಡು ಅಂದ್ರೆ ಶುಭ್ರ, ಶುದ್ಧ, ಶುದ್ಧವಾದ, ಶುಭ್ರವಾದ, ಸ್ವಚ್ಛವಾದ ಪರಿಸರದಲ್ಲಿ, ಕಪ್ಪು ಚುಕ್ಕೆ ಇಲ್ಲದ ಪರಿಸರದಲ್ಲಿ, ದೋಷಗಳಿಲ್ಲದಲ್ಲಿ ಯಾವಾಗಲೂ ಪಾಂಡವರ ವಾಸ ಅನ್ನುವುದರ ಸೂಚನೆಯನ್ನು ವೇದವ್ಯಾಸದೇವರು ಮಾಡಿದ್ದಾರೆ. ಈಗ ಪುನಃ ಪಾಂಡವರು ಹಸ್ತಿನಾವತಿಯನ್ನು ಬಿಟ್ಟು, ಪಾಂಡುರಾಜನ ಮನೆ ಬಿಟ್ಟು, ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಹೊರಗೆ ಬಂದಾಗ ಮತ್ತೆ ಅವರಿಗೊಂದು ನೆಲೆ ಬೇಕಾಯ್ತು. ಈಗ ಆಯ್ತು, ಒಂದ್ಸಲ ಕೊಟ್ಟಿದ್ದೆ, ಮತ್ತೆ ನೀವು ಮನೆ ಕಳ್ಕೊಂಡ್ರೆ ನಾನೇನ್ ಮಾಡ್ಲಿ ಅಂತ ದೇವರು ಕೈ ಎತ್ತಲಿಲ್ಲ. ದೇವರು ಕೈ ಎತ್ತೋದು ಭಕ್ತರ ಮುಂದೆ ಇಲ್ವೇ ಇಲ್ಲ. ಯಾವುದು ಭಕ್ತರಿಗೆ ಅವಶ್ಯಕ, ನಿಜವಾದ ಭಕ್ತಿಯಿಂದ ಭಗವಂತನನ್ನ ಭಜಿಸಿದವರಿದ್ದಾರೆ, ಅಂಥವರಿಗೆ ಪರಮಾತ್ಮ ಪ್ರತಿಜ್ಞೆ ಮಾಡಿದ್ದು ನಮೇ ಭಕ್ತ ಪ್ರಣಶ್ಯತಿ, ಭಕ್ತರಿಗೆ ಪ್ರಣಾಶ ಇಲ್ಲ. ಭಕ್ತರ ಮುಂದೆ ದೇವರು ಕೈ ಎತ್ತೋದು ಅಂದ್ರೆ ಒಂದಕ್ಕೆ ಕೈ ಎತ್ತಾನೆ. ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನೈವಂ ಕೇಶವಾತ್ ಪರಂ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಸಕಲ ಶಾಸ್ತ್ರಗಳ ನಿರ್ಣಯ ಯಾವುದು ಅಂದ್ರೆ ವೇದಗಳಿಗಿಂತಲೂ
ಬ್ರಹ್ಮಸೂತ್ರಾದಿಗಳಿಗಿಂತಲೂ ಉತ್ತಮವಾದ ಶಾಸ್ತ್ರ ಇನ್ನೊಂದಿಲ್ಲ, ವಿಷ್ಣುವಿಗಿಂತಲೂ ಉತ್ತಮನಾದ ಇನ್ನೊಬ್ಬ ದೇವತೆ ಇಲ್ಲ. ಈ ತತ್ವವನ್ನ ಸಾರಿ ಹೇಳೋದಕ್ಕೊಂದು ವೇದವ್ಯಾಸ ದೇವರು ಎರಡು ಕೈ ಎತ್ತಿ ಉದ್ಧತ್ಯ ಭಯ ಮುಚ್ಚತೆ ಅಂತ ಹೇಳೋದು ಬಿಟ್ರೆ ನನ್ನಿಂದ ಕೆಲಸ ಆಗಲ್ಲಪ್ಪ ಅಂತ ಕೈ ಎತ್ತಿದ್ದೆ ಎಂದಿಗೂ ಇಲ್ಲ. ಅಂತಹ ವೇದವ್ಯಾಸ ದೇವರು ಮತ್ತೀಗ ಪುನಃ ಅವರಿಗೆ ಸ್ಥಾನವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ತಾವೇ ಬಂದರು ಏಕಚಕ್ರ ನಗರಕ್ಕೆ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ವ್ಯಾಸೋಪಿ ಪಾಂಡುತನಯೈ ಸಹಿತೋಪಕಸ್ಯ ರೌದ್ರಾದ್ವರಾತ್ ಜಯವಧಾಪಗತಸ್ಯ ನಿತ್ಯಂ ಯಾತೋವಧಾಯ ಪರಮಾಗಣಿತೋರು ಧಾಮ ಪೂರ್ಣಾಕ್ಷಯೋರು ಸುಖ ಆಶು ತದೈಕ ಚಕ್ರ. ಯಾಕೆ ಏಕಚಕ್ರ ನಗರಕ್ಕೆ ಕರೆದುಕೊಂಡು ಬಂದ ಪರಮಾತ್ಮ? ಅದಕ್ಕೆ ಶ್ರೀಮದಾಚಾರ್ಯರು ಕಾರಣ ಕೊಡ್ತಾರೆ. ಅಲ್ಲಿ ಬಕಾಸುರ ಇದ್ದ. ಆ ಬಕಾಸುರ ರುದ್ರದೇವರ ವರದಿಂದ ಅವಧ್ಯನಾದವನು. ಅಲ್ಲಿರುವ ಜನರಿಗೆಲ್ಲ ಪೀಡೆಯನ್ನು ಕೊಡ್ತಾ ಇದ್ದ. ಪಾಂಡವರ ಅವತಾರ ಆದದ್ದೇ ಭೂಭಾರ ಹರಣಕ್ಕಾಗಿ. ಪರಮಾತ್ಮ ತಾನು ಇಚ್ಛೆ ಮಾಡಿದರೆ ಕ್ಷಣದಲ್ಲಿ ಬಕಾಸುರನನ್ನ ಸಂಹಾರ ಮಾಡಬಹುದು. ಆದರೆ ಪಾಂಡವರಿಗೆ ಆ ಪುಣ್ಯವನ್ನು ಕೊಡಬೇಕಾಗಿದೆ. ವಿಶೇಷವಾಗಿ ಭೀಮಸೇನ ದೇವರಿಗೆ ಆ ಬಕಾಸುರನ ಸಂಹಾರ ಮಾಡಿದ್ದರಿಂದ ಬರುವ ಏನೊಂದು ಪುಣ್ಯ ಇದೆಯಲ್ಲ, ಅದು ಅತ್ಯದ್ಭುತವಾದ ಪುಣ್ಯ. ಜರಾಸಂಧನ ಸಂಹಾರ, ಬಕಾಸುರನ ಸಂಹಾರ, ದುರ್ಯೋಧನನ ಸಂಹಾರ, ಇವೆಲ್ಲ ಏನೋ ಒಂದು ಘೋರವಾದಂತಹ ಕೃತ್ಯ. ತಮ್ಮ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೆ ಮಾಡಿದ್ದು, ಅಥವಾ ದ್ರೌಪದಿಗೆ ಅವಮಾನ ಆದದ್ದರ ಸೇಡು ತೀರಿಸಿಕೊಳ್ಳುವುದಕ್ಕೆ ಮಾಡಿದ್ದು ಮಾತ್ರ ಅಂತ ತಿಳಿಯಬಾರದು. ಅವರೆಲ್ಲ ಧರ್ಮವನ್ನ ದ್ರೋಹ ಮಾಡುವವರು, ಪರಮಾತ್ಮನ ದ್ರೋಹ ಮಾಡುವವರು. ಸಕಲ ಜಗತ್ತಿಗೆ ಅನಂತ ಉಪಕಾರಗಳನ್ನು ಮಾಡಿದ ಸರ್ವಸ್ವಾಮಿಯಾದ ಸರ್ವೋಪಕಾರಕನಾದ ಪರಮಾತ್ಮನನ್ನ ದ್ವೇಷ ಮಾಡುವ, ನಿಂದೆ ಮಾಡುವ ದುರ್ಜನರು, ನಾನಾ ವಿಧವಾದ ದೋಷಗಳ ಸಾಕಾರ ಸ್ವರೂಪರು. ಅಂಥವರಿಂದ ಸಜ್ಜನರಿಗೆ, ಜಗತ್ತಿಗೆ, ಭಗವದ್ಭಕ್ತರಿಗೆ ಅಪಕಾರ ಆಗತ್ತೆ. ಅವರಿಗೆ ಇವರು ಕಂಟಕರಾಗಿದ್ದಾರೆ ಅನ್ನುವುದಕ್ಕೋಸ್ಕರ ಅವರನ್ನ ಅವರು ಸಂಹಾರ ಮಾಡಿದರು. ಹಾಗಾದರೆ ಒಬ್ಬ ಅಸುರರನ್ನ ಸಂಹಾರ ಮಾಡಿದರೆ ಅವರಿಂದ ಪೀಡಿತರಾಗುವ ಲಕ್ಷ ಲಕ್ಷ ಜನರಿಗೆ ಸುಖವಾಗಿ ಜೀವನವನ್ನು ಮಾಡುವುದಂತೆ. ಅಷ್ಟು ಮಾತ್ರ ಅಲ್ಲ, ಧರ್ಮದಿಂದ ಜೀವನವನ್ನು ಮಾಡುವಂತೆ ಇವರು ದಾರಿ ಮಾಡಿಕೊಟ್ಟಂತೆ ಆಗುತ್ತೆ. ಅದು ಬಹಳ ದೊಡ್ಡ ಪುಣ್ಯದ ಕೆಲಸ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳುವಾಗ, ರಾಜಸೂಯಾಶ್ವಮೇಧ ಯಾಗಗಳನ್ನು ಮಾಡಿದಾಗಲೂ ದೇವರಿಗೆ ಅಷ್ಟು ಸಂತೋಷವಾಗಿರಲಿಲ್ಲಂತೆ, ಜರಾಸಂಧನ ಸಂಹಾರ ಮಾಡಿದಾಗ ಅಷ್ಟು ಸಂತೋಷವಾಗಿತ್ತು ಅಂತ ಹೇಳುತ್ತಾರೆ. ಅದರ ತಾತ್ಪರ್ಯ ಇಷ್ಟೇ, ಆ ದುಷ್ಟನ ನಿಗ್ರಹ ಮಾಡುವುದರಿಂದ ಶಿಷ್ಟರಿಗೆ ತಮಗೆ ಇಷ್ಟವಾದ ಪರಮಾತ್ಮನ ವಿಶಿಷ್ಟ ಸೇವೆಯನ್ನು ಮಾಡುವುದಕ್ಕೆ ಅನುಕೂಲವಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಇವರಿಗೆ ಅದ್ಭುತವಾದ ಪುಣ್ಯ ಬರುತ್ತೆ. ಆ ಕಾರ್ಯವನ್ನ ಭೀಮಸೇನ ದೇವರಿಂದ ಮಾಡಿಸಬೇಕು ಅಂತ ಪರಮಾತ್ಮ ಏಕಚಕ್ರ ನಗರಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಅಂದ್ರೆ ಬರೀ ಒಂದು ಮನೆ ಕೊಡಿಸೋದಕ್ಕಲ್ಲ, ಎಲ್ಲಿಯೋ ಅಡವಿ ಅಲೀತಾ ಇದ್ರು ಒಂದು ಸ್ಥಾನ ಕಲ್ಪಿಸೋಣ ಅಂತ ಮಾತ್ರ ಅಲ್ಲ, ಅವರಿಗೊಂದು ದೊಡ್ಡ ಪುಣ್ಯ ತಂದು ಕೊಡೋಣ ಅನ್ನುವಂತಹ ಅಪೇಕ್ಷೆ ಪರಮಾತ್ಮನಿಗಿದೆ. ಅನೇಕ ಉಪನ್ಯಾಸಕರು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರಲ್ಲ, ಇದು ದೊಡ್ಡ ಭಾಗ್ಯ, ಬಹಳ ದೊಡ್ಡ ಅವಕಾಶ, ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳಿಸ್ತಾ ಇರ್ತಾರೆ. ಆ ಎಲ್ಲ ಭಾಗ್ಯ, ಎಲ್ಲ ಸದವಕಾಶ ಅದು ಬರೋದು ಯಾರಿಂದ? ಅದನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಭಗವಂತ ಪರಮ ಕರುಣಾಮೂರ್ತಿ ಜನ್ಮಾಂತರದಲ್ಲಿ ತಾನೇ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಕರ್ಮವನ್ನ ಮಾಡಿಸಿದವ. ಆ ಪುಣ್ಯದ ಕೀರ್ತಿಯ ಕಿರೀಟವನ್ನು ನಮಗೆ ಕಟ್ಟಿದವ. ಅದೇ ಪುಣ್ಯವನ್ನು ನಿಮಿತ್ತ ಮಾಡಿಕೊಂಡು ಈಗ ತಾನೇ ಕೈ ಹಿಡಿದು ಕರೆದುಕೊಂಡು ಬಂದು ಪುಣ್ಯವನ್ನ ಪಡೆಯುವಂತೆ ನಮಗೆ ಅನುಗ್ರಹ ಮಾಡ್ತಾನೆ. ಬಾ, ರಾಮದೇವರ ದರ್ಶನವನ್ನ ಮಾಡು, ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸ ದೇವರ ದರ್ಶನವನ್ನ ಮಾಡು, ಶ್ರೀನಿವಾಸ ದೇವರ ದರ್ಶನ, ಮುಖ್ಯಪ್ರಾಣ ದೇವರ ದರ್ಶನ ಮಾಡು, ಸಜ್ಜನರ ಸಮಾಗಮ ಮಾಡು, ಶಾಸ್ತ್ರದ 4 ವಚನಗಳನ್ನ ಕಿವಿಯಲ್ಲಿ ತುಂಬಿಕೋ, ದೇವರ ಪ್ರಸಾದವನ್ನ ಹೊಟ್ಟೆಗೆ ತುಂಬಿಕೋ, ಆ ಪವಿತ್ರವಾದ ಪರಿಸರದಲ್ಲಿ ಓಡಾಡು, ದಾನ ಮಾಡು, ಧರ್ಮ ಮಾಡು, ಸೇವೆ ಮಾಡು, ಅಪಾರವಾದ ಪುಣ್ಯವನ್ನ ಗಳಿಸುವಂತ
ಪರಮಾತ್ಮ ನಿಮ್ಮ ಕಾಣುವ ಕೈಗಳಿಗೆ ತನ್ನ ಕಾಣದ ಕೈಗಳಿಂದ ಹಿಡಿದುಕೊಂಡು ಬಂದು ನಿಮ್ಮಿಂದ ಸೇವೆ ಮಾಡಿಸ್ತಾ ಇದ್ದಾನೆ ಅಂತ ಭಾವಿಸಿ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯ ನಮಗೆ ಸೂಚನೆ ಮಾಡುವಂತಹದ್ದು. ಭೀಮಸೇನ ದೇವರಿಗೆ ಆ ಬಕಾಸುರನ ಸಂಹಾರದ ಮಹಾಪುಣ್ಯವನ್ನ ಕೊಡುವುದಕ್ಕೆ ಕರೆದುಕೊಂಡು ಬಂದರು ಅಂತನ್ನೋದು, ಜೀವೋತ್ತಮರನ್ನ ಒಂದು ಕಡೆಗೆ ಪರಮಾತ್ಮ ಕರೆದುಕೊಂಡು ಹೋದ ಅಂತನ್ನೋದು, ಸಕಲ ಜೀವರಿಗೂ ಅವರವರ ಯೋಗ್ಯತಾನುಸಾರೇಣ ಅವರ ಸಾಧನೆಗೆ ಕರೆದುಕೊಂಡು ಹೋಗ್ತಾನೆ ಎನ್ನುವುದರ ಸಂದೇಶ. ಆ ದೃಷ್ಟಿಯಲ್ಲಿ ಪರಮಾತ್ಮ ಪಾಂಡವರನ್ನ ಕರೆದುಕೊಂಡು ಬಂದ ಪುಣ್ಯ ಕಾರ್ಯ ಮಾಡಿಸುವುದಕ್ಕೆ. ಎರಡನೇದಾಗಿ, ಆಯ್ತು, ಈ ಊರಿಗೆ ಕರೆದುಕೊಂಡು ಬಂದಿದ್ದೇನೆ, ಇನ್ನು ಮುಂದೆ ನಿಮ್ಮ ಜವಾಬ್ದಾರಿ ಅಂತನ್ಲಿಲ್ಲ. ಒಬ್ಬ ಬ್ರಾಹ್ಮಣನ ಮನೆಗೆ ತಾನೇ ಸ್ವತಃ ವೇದವ್ಯಾಸ ದೇವರು ಕರೆದುಕೊಂಡು ಹೋಗ್ತಾರೆ. ತಾನ್ ಬ್ರಾಹ್ಮಣಸ್ಯ ಚ ಗೃಹೇ ಪ್ರಣಿಧಾಯ ಕೃಷ್ಣ ಶಿಷ್ಯ ಮಮೈತ ಇತಿ ವಿಪ್ರಕುಮಾರ ರೂಪಾನ್ ಆಯಾಮಿ ಕಾಲ ಇತಿ ತಾನ್ ಅನುಶಸ್ಯ ಛಾಯ ತೇ ತತ್ರ ವಾಸಮಥ ಚಕ್ರುರನೂಚ್ಯ ವೇದಾನ್. ಒಬ್ಬ ಬ್ರಾಹ್ಮಣನ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಬ್ರಾಹ್ಮಣ ಸ್ವತಃ ವೇದವ್ಯಾಸ ದೇವರು ಅವರ ಮನೆಗೆ ಹೋಗಿ ಆದೇಶ ಮಾಡಬೇಕಾದ್ರೆ ಆ ಬ್ರಾಹ್ಮಣ ಏನು ಪುಣ್ಯ ಮಾಡಿದ್ದ. ವೇದವ್ಯಾಸ ದೇವರು ಬಂದರು, ಪಂಚ ಪಾಂಡವರು ಬಂದರು, ಈ ಎಲ್ಲ ಬ್ರಾಹ್ಮಣ ಕುಮಾರರು, ಬ್ರಾಹ್ಮಣ ವೇಷದಲ್ಲಿದ್ದರವರೆಲ್ಲ, ಈ ಎಲ್ಲ ಬ್ರಾಹ್ಮಣ ಕುಮಾರರು ಇವರೆಲ್ಲ ನನ್ನ ಶಿಷ್ಯರು. ನಾನು ಬೇರೆ ಕಡೆಗೆ ಹೋಗಬೇಕಾಗಿದೆ, ನನ್ನ ಶಿಷ್ಯರನ್ನ ಸ್ವಲ್ಪ ದಿವಸ ನಿನ್ನ ಮನೆಯಲ್ಲಿ ಇಟ್ಟಿರ್ತೇನೆ, ಇವರನ್ನ ಚೆನ್ನಾಗಿ ನೋಡಿಕೋ ಅಂತ ವೇದವ್ಯಾಸ ದೇವರು ಹೇಳಿ ಪಾಂಡವರನ್ನ ಅಲ್ಲಿ ಇರಿಸಿ ಆಮೇಲೆ ತಾವು ಹೊರಡ್ತಾರೆ. ಹಾಗಾಗಿ ಜೀವನದಲ್ಲಿ ಯಾವುದೇ ಹಂತದಲ್ಲಿ ಎಲ್ಲಿಯೇ ನಾವು ಹೋದಾಗಲೂ ಸ್ಥಿರವಾದ ಮನೆ ಇರಬಹುದು, ಚರವಾದ ಮನೆ ಇರಬಹುದು. ಸ್ಥಿರ ಮನೆ, ಚರಮನೆ. ಸ್ಥಿರ ಮನೆ ಹಸ್ತಿರಾವತಿಯಲ್ಲಿ ಇವರಿಗೆ ಪಾಂಡುರಾಜನ ಮನೆ, ಅದು ಅವರ ಸ್ಥಿರವಾದ ಮನೆ. ಅದನ್ನು ಕೊಟ್ಟವರು ಭಗವಂತನೇ. ಅದರಂತೆ ಇದು ಚರವಾದ ಮನೆ. ತಾತ್ಕಾಲಿಕವಾಗಿ ಏಕಚಕ್ರ ನಗರದಲ್ಲಿ ಇವರು ಒಂದರ್ಥದೊಳಗೆ ಯಾತ್ರೆಗೆ ಬಂದವರು, ಸಂಚಾರ ಕ್ರಮದಲ್ಲಿ ಬಂದವರು, ಸ್ವಲ್ಪ ದಿವಸ ಇಲ್ಲಿ ತಂಗುವವರು, ಇರುವವರು. ಅಷ್ಟಕ್ಕೆ ಇವರಿಗೆ ಬೇಕಾದ ಆ ಚರಮನೆ ಅದನ್ನೇ ಕೊಟ್ಟವರು ಕೂಡ ಈ ಭಗವಂತನೇ. ನಾವು ಅಥವಾ ನೀವು ನಿಮ್ಮ ನಿಮ್ಮದೇ ಆದಂತಹ ಒಂದು ಮನೆ ನಿಮಗುಂಟಲ್ಲ, ಸ್ಥಿರವಾದ ಮನೆ, ನೀವು ವಾಸ ಮಾಡುವ ಮನೆ, ಅದು ಭಗವಂತನ ಅನುಗ್ರಹದಿಂದ ಬಂದದ್ದು. ಕೆಲಸಕ್ಕೆ ಆಫೀಸಿಗೆ ಹೋಗ್ತೀರಾ, ಅಥವಾ ಯಾರಾದರೂ ಗೆಳೆಯರು, ಇಷ್ಟರು, ಮಿತ್ರರು ಅವರ ಮನೆಗಳಿಗೆ ಹೋಗ್ತೀರಾ, ಅಥವಾ ಟ್ರಾನ್ಸ್ಫರ್ ಆದಾಗ ಕೆಲವು ದಿವಸಗಳವರೆಗೆ ಬೇರೆ ಕಡೆಗೆ ಬಾಡಿಗೆ ತೆಗೆದುಕೊಂಡಿರ್ತೀರಾ, ಅಥವಾ ಅಲ್ಲಲ್ಲಿ ಯಾತ್ರೆಗೆ ಹೋದಾಗ ಧರ್ಮಶಾಲೆಗಳಲ್ಲಿ ಇಳಿದುಕೊಳ್ತೀರಾ. ಎಲ್ಲಿ ಹೋದರೂ ಅವುಗಳೆಲ್ಲ ಚರಮನೆಗಳು. ಆ ಸ್ಥಿರ ಮನೆ ಅಥವಾ ಚರಮನೆಗಳು, ಈ ಚರ ಅಚರ ಮನೆಗಳನ್ನು ನಿಮಗೆ ಕೊಡಬೇಕಾದವನು ಕೂಡ ಚರಾಚರ ಗುರುವಾದ ಆ ಭಗವಂತನೇ ಹೊರತು ಬೇರೆ ಯಾರಲ್ಲ. ಈ ಅನುಸಂಧಾನ ನನಗಿರಬೇಕು. ಬರೋದಕ್ಕೆ ಸಿಕ್ಬಿಡ್ತಲ್ಲ ರೂಮು, ಏನ್ ತೊಂದರೆ ಇಲ್ಲ, ಹೈ ಕ್ಲಾಸ್ ಅಂತ ಅನ್ಕೋತ ಹೋಗ್ಬಾರ್ದು. ಹೈ ಕ್ಲಾಸ್ ಅಲ್ಲ, ಆ ಹೈಯೆಸ್ಟ್ ಕ್ಲಾಸ್ ಒಳಗಿರುವಂತಹ ಪರಮಾತ್ಮನ ಸ್ಮರಣೆ ಮೊದಲಿಗೆ ಬರಬೇಕು. ರೂಮ್ ಹೈ ಕ್ಲಾಸ್ ಇದೆ ತೆಗೆದುಕೊಂಡು ಏನ್ ಮಾಡ್ತೀರಾ ನೀವು? ಲೋವರ್ ಕ್ಲಾಸಿಗೆ ಬಂದಾಗ ಆಗತ್ತೆ. ಲೋಯೆಸ್ಟ್ ಕ್ಲಾಸ್, ಆ ಹೈಯರ್ ಕ್ಲಾಸಿನೊಳಗಿರುವ ಭಗವಂತನ ಸ್ಮರಣೆ ಇಲ್ಲದೆ ಈ ರೂಮ್ ಹೈ ಕ್ಲಾಸ್ ಇದೆ ಅಂತ ಮಾತ್ರ ಹೇಳಿದರೆ ಹೇಳಿದವನು ಲೋಯೆಸ್ಟ್ ಕ್ಲಾಸ್ದವನು ಅಂತ ಅರ್ಥ ಅಲ್ವಾ? ಹಾಗಾದರೆ ಭಗವಂತನ ಆ ಅನುಗ್ರಹದ ಸ್ಮರಣೆಯನ್ನು ಮಾಡಬೇಕು ಅನ್ನುವ ಸೂಚನೆಯನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನೀಡುತ್ತಾರೆ. ತಾನ್ ಬ್ರಾಹ್ಮಣಸ್ಯ ಚ ಗೃಹೇ ಪ್ರಣಿಧಾಯ ಕೃಷ್ಣ. ಇವರನ್ನ ಇಲ್ಲಿ ಇಟ್ಟುಕೋ ಅಂತ ಸ್ಥಾಪನೆ ಮಾಡಿ ಅಲ್ಲಿಂದ ಹೊರಡ್ತಾರೆ. ಮುಂದೆ ಆ ಬಕಾಸುರನ ವಧ ಆಗಿರುವಂತಹ ಕಥೆ ಬರುತ್ತದೆ. ಬಕಾಸುರನ ವಧ ಎಲ್ಲ ಆದ ಮೇಲೆ ಆ ಮಹಾಪುಣ್ಯವನ್ನ ನರಸಿಂಹದೇವರಿಗೆ ಸಮರ್ಪಣೆ ಮಾಡುತ್ತಾರೆ ಭೀಮಸೇನ ದೇವರು ಅಂತ ಶ್ರೀಮದಾಚಾರ್ಯರು ವರ್ಣನೆ ಮಾಡುತ್ತಾರೆ. ಅನ್ನಾತ್ಮಕಂ ಕರಮಮುಷ್ಯ ಚ ಸಂಪ್ರಚಕ್ರುಃ ಸೋಪೇತಮಾಶು ನರಸಿಂಹ ವಪುರ್ಧರಸ್ಯ ಚಕ್ರೇ ಹರೇಸ್ತದನು ಸತ್ಯವತೀ ಸುತಸ್ಯ
ವಿಷ್ಣೋರ್ಹಿ ವಾಕ್ ಪ್ರಚುದಿತಾ ಪ್ರಯಯುಸ್ತತಶ್ಚ. ಬಕಾಸುರನ ಸಂಹಾರ ಮಾಡಿದಾಗ ಬಕಾಸುರನ ಕಾರಣಕ್ಕಾಗಿ ಊರಿನ ಏಕಚಕ್ರ ನಗರದ ಜನ ಎಲ್ಲ ಸಂತ್ರಸ್ತರಾಗಿ ಹೋಗಿದ್ರು. ದಿನಕ್ಕೊಬ್ಬರಂತೆ ಮನೆಯಿಂದ ಒಬ್ಬ ಮನುಷ್ಯನನ್ನ ಅವನಿಗೆ ತಿನ್ನುವುದಕ್ಕೆ ಕಳಿಸ್ಬೇಕು. ಅನ್ನ ಅಲ್ಲ, ಹಣ್ಣಲ್ಲ, ಒಬ್ಬ ಮನುಷ್ಯನನ್ನೇ ಕಳಿಸಬೇಕಾಗಿತ್ತು. ಎಂತಹ ಘೋರವಾದ ಪರಿಸ್ಥಿತಿ. ಮನೆಯಲ್ಲಿ ಒಂದು ಕೆಲಸಕ್ಕೆ ಹೋಗ್ಬಾ ಅಂದ್ರೆ ನೀನ್ ಯಾಕೆ ಹೋಗ್ಬಾರ್ದು, ನಾನೇ ಯಾಕೆ ಹೋಗ್ಬೇಕು ಅಂತ ಜಗಳಾಡ್ತಾರೆ. ಹೊರಗೆ ಹೋಗಿ ಒಂದು ತರಕಾರಿ ತರೋದಕ್ಕೆ ಅಷ್ಟು ತಕರಾರಿಯಾಗಿರ್ತಾರೆ. ಹೀಗಿರುವಾಗ ಸಾಯೋದಕ್ಕೆ ಹೋಗ್ಬೇಕು ಅಂದ್ರೆ ಯಾರು ಸಿದ್ಧರಾಗ್ತಾರೆ? ಯಾರನ್ನು ಕಳಿಸೋದಕ್ಕೆ ಮನಸ್ಸು ಬರುತ್ತೆ? ಅಂಥ ಕಷ್ಟದ ಸಂದರ್ಭದಲ್ಲಿ ಒದ್ದಾಡುವ ಏಕಚಕ್ರ ನಗರದ ಜನರನ್ನು ಭೀಮಸೇನ ದೇವರು ರಕ್ಷಣೆ ಮಾಡಿದರು, ಬಕಾಸುರನನ್ನು ಸಂಹಾರ ಮಾಡಿದರು. ಅವರಿಗೆ ಅಷ್ಟು ಸಂತೋಷ ಆಯಿತು. ನಾವು ಬರೀ ಒಬ್ಬ ಮನುಷ್ಯನನ್ನ ಕಳಿಸೋದಲ್ಲ, ಅವನ ಜೊತೆಗೆ ಬೇಕಾದಷ್ಟು ತಿನ್ನುವುದಕ್ಕೆ ಅನ್ನ, ನಾನಾ ವಿಧವಾದ ರಸಗಳು, ಭಕ್ಷ್ಯಗಳು, ಭೋಜ್ಯಗಳು ಎಲ್ಲವನ್ನೂ ಕಳಿಸ್ಬೇಕಾಗಿತ್ತು. ಅವರಂದ್ರು ನಮಗೆ ಸುಮ್ಮನೆ ಅವನಿಗೆ ದುಷ್ಟನಿಗೆ ಕೊಟ್ಟು ಕೊಟ್ಟು ಕಷ್ಟಪಡ್ತಿದ್ವಿ ಇಷ್ಟು ದಿವಸ. ಅವನನ್ನು ಸಂಹಾರ ಮಾಡಿ ನಮ್ಮ ಪ್ರಾಣವನ್ನೂ ಉಳಿಸಿದಿ, ನಮ್ಮ ಅನ್ನವನ್ನೂ ಉಳಿಸಿದ್ದೀರಿ. ನಿಮಗೆ ಏನು ಕೊಟ್ಟರೂ ಕಡಿಮೆ ಇದೆ. ನೀವು ಪ್ರಾಣಾಧೀಶರೇ, ಪ್ರಾಣ ನಿಯಾಮಕರೇ, ನಿಮ್ಮದೇ ಪ್ರಾಣ, ಜೊತೆಗೆ ಅನ್ನವನ್ನೂ ಸಮರ್ಪಣೆ ಮಾಡ್ತೇವೆ ಅಂತ ಸಮೃದ್ಧವಾದ ಅನ್ನದ ರಾಶಿಯನ್ನೇ ತಮಗೆ ಭೀಮಸೇನ ದೇವರು ಮಾಡಿದ ಉಪಕಾರಕ್ಕೆ ಕೃತಜ್ಞತಾ ರೂಪದಲ್ಲಿ ಊರಿನ ಜನ ಎಲ್ಲ ಸಮರ್ಪಣೆ ಮಾಡಿದರೆ, ಭೀಮಸೇನ ದೇವರು ಕೂಡಲೇ ಅದನ್ನು ನರಸಿಂಹದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ನನ್ನಲ್ಲಿ ಅಂತರ್ಯಾಮಿಯಾಗಿ ನಿಂತು ಈ ದುಷ್ಟ ಸಂಹಾರ ಕಾರ್ಯವನ್ನ ಮಾಡಿಸಿದ ಸ್ವಾಮಿ ಆ ನರಸಿಂಹದೇವರು, ಆ ನರಸಿಂಹದೇವರಿಗೆ ಈ ನೈವೇದ್ಯ ಸಮರ್ಪಣೆ ಅಂತ ಹೇಳಿ ಭೀಮಸೇನ ದೇವರು ಅದನ್ನು ಸಮರ್ಪಣೆ ಮಾಡಿದ್ದಾರೆ ಎನ್ನುವ ವಿಷಯವನ್ನು ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ವೇದವ್ಯಾಸ ದೇವರು ಮತ್ತೆ ಪ್ರಕಟ ಆಗ್ತಾರೆ. ವೇದವ್ಯಾಸ ದೇವರಂತಾರೆ, ಇನ್ನು ಇಲ್ಲಿ ವಾಸ ಮಾಡುವುದು ಸಾಕು, ಇಲ್ಲಿಂದ ನೀವು ಹೊರಡಬೇಕು ಅಂತ. ನೀವಿನ್ನ ಪಾಂಚಾಲ ದೇಶಕ್ಕೆ ಹೊರಟು ಅಲ್ಲಿ ದ್ರೌಪದಿ ಸಂಯೋಗದ ಪ್ರಸಂಗ ಇದೆ, ಆ ಕಾರಣಕ್ಕೆ ಇಲ್ಲಿಂದ ಹೊರಡಬೇಕು ಅಂತ ವೇದವ್ಯಾಸ ದೇವರು ಆಜ್ಞೆಯನ್ನು ಮಾಡಿದ್ದಾರೆ. ಒಂದು ಮಾತನ್ನ ಹಿಂದೆ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ, ಸರ್ವಾಶ್ಚ ಚೇಷ್ಟಾಹ ಭಗವನ್ನಿಯುಕ್ತಾಹ ಅಂತ. ಯಾವುದೇ ಕಾರ್ಯವನ್ನು ನಾವು ಮಾಡಬೇಕಾದರೂ ಅತೀ ಸಣ್ಣ ಕಾರ್ಯ, ಅತೀ ದೊಡ್ಡ ಕಾರ್ಯ, ಅದು ಭಗವಂತನ ಪ್ರೇರಣೆಯಿಂದ ಆಗತ್ತೆ ಅಂತ. ಪಾಂಡವರ ಕಥೆಯಲ್ಲಿ ಕೃಷ್ಣ ಇಲ್ಲ ವೇದವ್ಯಾಸ ದೇವರು. ಅವರ ಆಜ್ಞೆ, ಅವರ ಆದೇಶ, ಅವರ ಮಾರ್ಗದರ್ಶನ, ಅವರ ಅನುಗ್ರಹದಿಂದಲೇ ಪ್ರತಿಯೊಂದು ಕಾರ್ಯಗಳನ್ನ ಮಾಡಿ ತೋರಿಸ್ತಾರೆ ಪಾಂಡವರು. ನೀವು ಈ ಅನುಸಂಧಾನವನ್ನ ಮಾಡಿ ಅಂತ ನಮಗೆ ತಿಳಿಸ್ತಾರೆ. ಪಾಂಡವರಿಗೆ ನೀವಿಲ್ಲಿ ಕೂಡಬಾರದು, ಇಲ್ಲಿಂದ ಹೊರಡಬೇಕು ಅಂತ ವೇದವ್ಯಾಸ ದೇವರು ಆಜ್ಞೆ ಮಾಡಿದ್ದನ್ನ ಶಿರಸಾವಹಿಸಿ ಅಲ್ಲಿಂದ ಹೊರಡ್ತಾರೆ. ಆ ಹೊರಟದ್ದೇ ಮುಂದೆ ದ್ರೌಪದಿ ವಿವಾಹಕ್ಕೆ ಕಾರಣ ಆಯಿತು. ಮುಂದೆ ಸಂಪೂರ್ಣವಾದ ಅವರ ಮಹಾಭಾರತದ ಯುದ್ಧ, ಮುಂದಿನ ಎಲ್ಲ ಕಾರ್ಯಗಳಿಗೂ ಆ ವೇದವ್ಯಾಸ ದೇವರ ಪ್ರೇರಣೆ ಅದು ಮೂಲ ಕಾರಣ. ಅವರಲ್ಲಿಯೇ ಕುಳಿತು ಬಿಟ್ಟಿದ್ರೆ ಏಕಚಕ್ರನಗರ ವಾಸಿಗಳಾಗಿ ಉದ್ದೇಶ ಸಿದ್ಧ ಆಗ್ತಾ ಇರಲಿಲ್ಲ, ಭೂಭಾರಹರಣ ಆಗ್ತಾ ಇರಲಿಲ್ಲ. ಯಾವ ಕಾರಣಕ್ಕಾಗಿ ಅವತಾರ ಮಾಡಿದ್ದಾರೋ ಅದಾಗಬೇಕು ಮುಂದೆ. ನೀವಿನ್ನಿಲ್ಲಿಂದ ಹೊರಡಿ ಅಂತ ವೇದವ್ಯಾಸ ದೇವರು ಆಜ್ಞೆಯನ್ನು ಮಾಡಿದ್ದಾರೆ. ಪರಮಾತ್ಮನ ಆಜ್ಞೆಯನ್ನು ಪಡೆದು ಬಂದಿದ್ದಾರೆ. ದ್ರೌಪದಿ ಸ್ವಯಂವರ, ಅರ್ಜುನ ದ್ರೌಪದಿ ಸ್ವಯಂವರದಲ್ಲಿ ಲಕ್ಷ್ಯ ಭೇದವನ್ನು ಮಾಡಿದ್ದಾನೆ. ಕೆಳಗೆ ನೋಡಿ ಬಾಣವನ್ನ ಬಿಡಬೇಕು, ಬಾಣವನ್ನ ಬಿಟ್ಟ ಸರಿಯಾಗಿ ಲಕ್ಷ್ಯ ಭೇದ ಮಾಡಿದ್ದಾನೆ. ಅವನಿಗೆ ದ್ರೌಪದಿಯನ್ನ ಕೊಟ್ಟು ವಿವಾಹ ಮಾಡಬೇಕು ಅಂತನ್ನುವ ನಿರ್ಧಾರ ಆಗಿದೆ. ಆದರೆ ದ್ರುಪದ ರಾಜನ ಮನಸ್ಸಿನಲ್ಲಿ ಒಂದು ಆತಂಕ. ಅದು ತಾನು ಮಾಡಿದ ಕರಾರಿಗೆ ತಕ್ಕಂತೆ ದ್ರೌಪದಿಯನ್ನ ಕೊಡಲೇಬೇಕು, ಕೊಟ್ಟು ಕಳಿಸಿದ. ಆದರೆ ನಾನೇನು ಯೋಗ್ಯರಾದ, ಯಾಕಂದ್ರೆ ನಾನು ಕ್ಷತ್ರಿಯ, ಉತ್ತಮರಾದ ರಾಜರು, ಬಲಿಷ್ಠರು, ಕ್ಷತ್ರಿಯರು, ವಿಶೇಷವಾಗಿ ನಾನು ಸಂಕಲ್ಪ ಮಾಡಿದ್ದು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಅದಕ್ಕಾಗಿ ಯಾಜೋಪಯಾಜರನ್ನ ಕರೆಸಿ ಯಾಗವನ್ನ ಮಾಡಿಸಿ ದ್ರೌಪದಿಯನ್ನು ಪಡೆದುಕೊಂಡದ್ದು. ಅಂಥದ್ದು
ಯಾರಿಗೋ ಬ್ರಾಹ್ಮಣರಿಗೆ ನಾನು ಕೊಡ್ತಾ ಇದ್ದೇನಲ್ಲ ಈಗ ಅಂತ ಮನಸ್ಸಿನೊಳಗೆ ಹುರು ಆಗಿದೆ ಅವನಿಗೆ. ಆದರೆ ಅವನ ಒಂದು ವಿಶ್ವಾಸ, ಬಹಳ ದೃಢವಾದಂತಹ ವಿಶ್ವಾಸ ಅವನು. ಏನು ವಿಶ್ವಾಸ ಅಂದ್ರೆ, ಯಾಜೋಪಯಾಜರಂತಹ ಮಹಾಜ್ಞಾನಿಗಳು ಅವರು ತಪಸ್ಸು ಮಾಡಿ ವಿಶೇಷವಾಗಿ ಯಜ್ಞ ಮಾಡಿಸಿ ನಮಗೆ ಅನುಗ್ರಹ ಮಾಡಿದ್ದಾರೆ ಅಂತಾದರೆ ನಿಶ್ಚಿತವಾಗಿಯೂ ದ್ರೌಪದಿ ಅರ್ಜುನನ ಕೈ ಹಿಡದೇ ಹಿಡಿತಾಳೆ. ಪಾಂಡವರೇ ಇಲ್ಲ, ಅಣಗಿನ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ ಅಂತ ಎಲ್ಲ ಕಡೆಗೆ ಪ್ರಚಾರ ಆಗಿದೆ. ಅಷ್ಟು ಪ್ರಚಾರ ಆದರೂ ಕೂಡ ಅವನಿಗಿರುವಂತಹ ವಿಶ್ವಾಸ ಎಷ್ಟು ಅಂದ್ರೆ, ಯಾಜೋಪಯಾಜರ ಮಾತು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟಿದ್ದಾರೆ ಎನ್ನುವ ಸುದ್ದಿ ಸುಳ್ಳಾಗತ್ತೆ, ನಮ್ಮ ಪುರೋಹಿತರ ಮಾತು ಸುಳ್ಳಾಗೋದಿಲ್ಲ ಅನ್ನುವಷ್ಟು ಆ ದ್ರುಪದ ರಾಜನಿಗೆ ವಿಶ್ವಾಸ. ಆ ವಿಶ್ವಾಸ ಅವನನ್ನು ರಕ್ಷಣೆ ಮಾಡಿದೆ. ವೇದ ಮಂತ್ರಗಳ ಮೇಲೆ, ಶಾಸ್ತ್ರಗಳ ಮೇಲೆ ಅದನ್ನು ಅಧ್ಯಯನ ಮಾಡಿ ಸದಾಚಾರಿಗಳಾಗಿ ಉತ್ತಮ ಜ್ಞಾನಪೂರ್ವಕವಾಗಿ ವಿಷ್ಣು ಭಕ್ತಿಯಿಂದ ಪೌರೋಹಿತ್ಯವನ್ನು ಮಾಡಿಸುವ ಆ ಋತ್ವಿಜರ ಮೇಲೆ, ಪುರೋಹಿತರ ಮೇಲೆ, ಋಷಿ ಮುನಿಗಳ ಮೇಲೆ ನಾವು ಎಷ್ಟು ವಿಶ್ವಾಸವನ್ನು ಇಡುತ್ತೇವೋ ಅಷ್ಟು ನಮಗೆ ಅದರ ಫಲ ಸಿಗತ್ತೆ ಎನ್ನುವುದನ್ನು ಈ ದ್ರುಪದ ರಾಜನ ಕಥೆಯಿಂದ ನಾವು ತಿಳಿಯಬೇಕಾದದ್ದು. ಅಷ್ಟು ವಿಶ್ವಾಸದಿಂದ ಅವನು ಸ್ವಯಂವರ ಮಾಡುವಾಗಲೇ ಅಷ್ಟು ನಿರ್ಧಾರ ಮಾಡಿಕೊಂಡು ವಿಶ್ವಾಸ ಮಾಡಿದ್ದಾನೆ, ಯಜ್ಞವನ್ನ ಮಾಡಿದ್ದಾನೆ, ಸ್ವಯಂವರವನ್ನ ಮಾಡಿದ್ದಾನೆ. ಆದರೆ ಈಗ ಬಂದು ಗೆದ್ದು ತೆಗೆದುಕೊಂಡು ಹೋದ ಬ್ರಾಹ್ಮಣರು ಅವರೇನಾ ಪಾಂಡವರು ಅಥವಾ ಬೇರೆಯವರ ಅನ್ನುವ ಸಂಶಯ ಅವನಿಗೆ ಮನಸ್ಸಿಗೆ ಬಂದಿದೆ. 4 ವರ್ಣದವರಿಗೆ ಬೇಕಾದ ವಸ್ತುಗಳನ್ನು 4 ಖೋಲಿಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಇಟ್ಟಿದ್ದಾರೆ. ನೀವಿಲ್ಲೇ ವಾಸ ಮಾಡ್ರಿ ಅಂತ ಪಾಂಡವರಿಗೆ, ಅರ್ಥಾತ್ ಆ ಬ್ರಾಹ್ಮಣ ಕುಮಾರರಿಗೆ ತೋರಿಸಿದ್ದಾನೆ. ಅಂದ್ರೆ ಅವರು ಯಾವ ರೂಮಿಗೆ ಹೋಗ್ತಾರೆ ನೋಡೋಣ ಅಂತ. ಅವರೇನಾದರೂ ದರ್ಭ, ಕೃಷ್ಣಾಜಿನ, ಸೃಕ್ಸ್ರುವ ಇಟ್ಟಂತಹ ರೂಮಿಗೆ ಹೋದರೆ ಬ್ರಾಹ್ಮಣರು, ಧನುರ್ಬಾಣಗಳು, ಗದಾ, ಆಯುಧಗಳೆಲ್ಲ ಇರುವಂತಹ ಒಂದು ಪ್ರಕೋಷ್ಠದಲ್ಲಿ ಪ್ರವೇಶ ಮಾಡಿದರೆ ಅವರು ಕ್ಷತ್ರಿಯರು ಅಂತ ನಾನು ನಿರ್ಣಯ ಮಾಡಬಹುದು ಅಂತ. ಇವರು ಸರಿಯಾಗಿ ಕ್ಷತ್ರಿಯರಿಗೆ ಉಚಿತವಾದಂತಹ ಗೃಹದಲ್ಲಿಯೇ ಪ್ರವೇಶ ಮಾಡಿದ್ದಾರೆ. ಪ್ರವೇಶ ಮಾಡೋದು ಅಷ್ಟೇ ಅಲ್ಲ, ಬ್ರಾಹ್ಮಣರಾಗಿದ್ರೆ ಇವತ್ತೇನು ಅಡಿಗೆ ಆಗಿತ್ತು, ಹೇಗಾಗಿತ್ತು ಅಂತ ಕೆಲವರಂತಾರೆ. ಅಡಿಗೆ ಅಲ್ಲ, ಇವತ್ತೇನು ಅಡಿಗೆ, ಪರಮಾತ್ಮನ ಅಡಿಗೆ, ಭಗವಂತನ ಪಾದಗಳಿಗೆ ಏನು ಸಮರ್ಪಣೆ ಆಯಿತು, ಎಷ್ಟು ಶಾಸ್ತ್ರ ಗ್ರಂಥಗಳ ಪಾರಾಯಣ, ಎಷ್ಟು ಶಾಸ್ತ್ರ ಗ್ರಂಥಗಳ ವಾಕ್ಯಾರ್ಥವನ್ನು ಮಾಡಿ ಆ ಸೇವೆಯನ್ನು ಪರಮಾತ್ಮನ ಅಡಿಗೆ ಸಮರ್ಪಣೆ ಮಾಡಿದ್ದಾಯಿತು ಅಂತ ನಾನಾ ವಿಧವಾಗಿರುವಂತಹ ಶಾಸ್ತ್ರಗಳ, ವೇದಗಳ, ಪುರಾಣಗಳ, ಇತಿಹಾಸಗಳ, ಬ್ರಹ್ಮತರ್ಕದ, ಪಂಚರಾತ್ರದ ಚರ್ಚೆಗಳು ಇದೆಲ್ಲ ನಡೀತಾ ಇರಬೇಕು. ಇನ್ನು ಕ್ಷತ್ರಿಯರಾಗಿದ್ದರೆ ಯುದ್ಧದ ಬಗ್ಗೆ ಚರ್ಚೆ. ಇವರು ಪಾಂಡವರು, ಇವರು ಉಭಯ ಕುಶಲರಿವರು, ವಾಗ್ಯುದ್ಧದಲ್ಲಿಯೂ ಕುಶಲರು, ಭಾಷೆ ಯುದ್ಧದಲ್ಲಿಯೂ ಕುಶಲರು. ಆದರೆ ಕ್ಷತ್ರಿಯ ಜಾತಿಗೆ ಉಚಿತವಾದಂತಹ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಆ ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ಏನೇನು ಯುದ್ಧ ಮಾಡುವುದಕ್ಕೆ ಬಂದಿದ್ರೋ ಅನೇಕ ಜನ ಕೌರವರು ಹಾಗೂ ಇನ್ನಿತರರು ಅವರನ್ನೆಲ್ಲ ಸೋಲಿಸಿದ್ದು, ಪರಮಾತ್ಮನ ಅನುಗ್ರಹದಿಂದ ಗೆದ್ದದ್ದು, ದ್ರೌಪದಿಯನ್ನ ಆರಿಸಿಕೊಂಡು ಬಂದದ್ದು, ಇದೆಲ್ಲ ಪರಮಾತ್ಮನ ಅನುಗ್ರಹದಿಂದ ಅಂತನ್ನುವ ರೀತಿಯಲ್ಲಿ ಆ ಯುದ್ಧದ ವಾರ್ತೆಯನ್ನ ಮಾತನಾಡುವುದು ನೋಡಿ ಸಂತೋಷ ಆಗಿದೆ. ಹಾಗಾದ್ರೆ ಕ್ಷತ್ರಿಯರು ಅನ್ನುವ ನಿರ್ಣಯ ಆಯಿತು ಅಂತ. ಆಗ ಅವನು ಬಂದು ಕೇಳ್ತಾನೆ, ದ್ರುಪದ ರಾಜ ನೀವು ಯಾರು ಹೇಳಿ. ಕ್ಷತ್ರಿಯರು ಅಂತ ಗೊತ್ತಾಯ್ತು, ಯಾರು ಅಂತ. ಅದೆಲ್ಲ ತಗೊಂಡು ನೀನೇನು ಮಾಡ್ತೀಯ ಅಂದ್ಬಿಟ್ಟ ಯುಧಿಷ್ಠಿರ. ಎಂದೂ ಗಟ್ಟಿ ಮಾತನಾಡಿದವಲ್ಲ, ಯಾಕೋ ಜೋರ ಉತ್ಸಾಹ ಬಂದಿತ್ತವನಿಗೆ. ಯಾವ ಕರಾರು ನೀನು ಮಾಡಿಲ್ಲ, ಲಕ್ಷವೇಧ ಯಾರು ಮಾಡುತ್ತಾರೋ ಅವರಿಗೆ ನಾನು ಕನ್ಯೆಯನ್ನು ಕೊಡ್ತೇನೆ ಅಂತ. ನಮ್ಮ ತಮ್ಮ ಲಕ್ಷವೇಧ ಮಾಡಿದ್ದಾನೆ, ಕನ್ಯೆಯನ್ನು ತೆಗೆದುಕೊಂಡು ಬಂದಿದ್ದಾನೆ. ನಾವು ಯಾರಾದರೂ ನಿನಗೇನಂತ, ನಾವು ಯಾರಾದರೂ ಆಗಿರಬಹುದು ಅಂದ. ಆದರೂ ಬಹಳ ಕೇಳಿದಾಗ ಕುಂತಿ ಸತ್ಯವಾದ ಘಟನೆಯನ್ನೆಲ್ಲ ಹೇಳಿದ್ದಾಳೆ. ಯಾವುದನ್ನು ಮುಚ್ಚಿಡದಂತೆ ನಡೆದ ಘಟನೆಯನ್ನೆಲ್ಲ ಹೇಳಿದ್ದಾಳೆ. ಇವರು ಪಾಂಡವರು, ನಾನು ಕುಂತಿ, ಅರಗಿನ ಮನೆಯಲ್ಲಿ ಆದ ಘಟನೆ, ತಾವು ಅಲ್ಲಿಂದ ತಪ್ಪಿಸಿಕೊಂಡು ಬಂದದ್ದು,
ಆಮೇಲೆ ಸ್ವಯಂವರದಲ್ಲಿ ಗೆದ್ದದ್ದು, ಇದೆಲ್ಲ ವಿಚಾರಗಳನ್ನು ತಿಳಿಸ್ತಾಳೆ. ಬಹಳ ಸಂತೋಷ ಆಗ್ತದೆ. ತಾನೇನು ಅನ್ಕೊಂಡಿದ್ದ ಯಾಜೋಪಯಾಜರ ಮಾತು ಸುಳ್ಳಾಗಲಿಕ್ಕಿಲ್ಲ ಅಂತ. ಯಾಜೋಪಯಾಜ ಮುಖ ನಿಸ್ಸೃತ ಏಷ ಮಂತ್ರ, ಅವರ ಮುಖದಿಂದ ಬಂದ ಮಂತ್ರ ಇದು ಎಂದೂ ಸುಳ್ಳಾಗೋದಿಲ್ಲ ಅಂತ ವಿಶ್ವಾಸ ಇಟ್ಟಿದ್ದೆ. ಆ ಮಂತ್ರ ಇವತ್ತು ನನ್ನನ್ನು ರಕ್ಷಣೆ ಮಾಡಿತು. ಆ ಬ್ರಾಹ್ಮಣರ ತಪಸ್ಸು ನನ್ನನ್ನು ರಕ್ಷಣೆ ಮಾಡಿತು. ನನ್ನ ಜನ್ಮಾಂತರದ ಪುಣ್ಯ, ಭಗವಂತನ ಕೃಪೆ ಇದು ನನ್ನನ್ನು ಕಾಪಾಡಿದೆ ಅಂತ ಸಂತೋಷ ಆಗಿದೆ. ಆದರೆ ಹಾಗಾದ್ರೆ ಯಾರಿಗೆ 5 ಜನ ಇದ್ದಾರಲ್ಲ, ಅರ್ಜುನನಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಅವನು ಅನ್ಕೊಂಡಿದ್ದ. ಆದರೆ ಹೇಳ್ತಾನೆ ಧರ್ಮರಾಜ, ನಾವು 5 ಜನ ಸೇರಿ ಮದುವೆ ಮಾಡಿಕೊಳ್ತೇವೆ ಅಂತ. ಇದು ಹೇಗೆ ಸಾಧ್ಯ ಅಂದ. 5 ಜನ ಹೇಗೆ ಮದುವೆ ಮಾಡಿಕೊಳ್ತೀರಿ ಒಬ್ಬಳನ್ನ? ಆಗ ಧರ್ಮರಾಜ ಹೇಳಿದ ಮಾತು ನೋಡಿ, ಮುಂದೆ ವೇದವ್ಯಾಸ ದೇವರ ಪ್ರಾದುರ್ಭಾವ ಆಗತ್ತೆ. ಅದಕ್ಕೂ ಮೊದಲು ಧರ್ಮರಾಜನ ಮಾತು ಕೇಳಬೇಕು. ಎಷ್ಟು ಅದ್ಭುತವಾದಂತಹ ಮಾತು. ನಾತ್ರ ಪ್ರಮಾ ಮಮ ಹೃದಿ ಪ್ರತಿಭಾತ್ಯಥಾಪಿ ಧರ್ಮಾಚಲ ಮಮ ಮತಿರ್ಹಿ ತದೇವ ಮಾನಂ. ಎಂಥ ಮಾತನ್ನಾಡ್ತಾನೆ. ಈ ಮಾತಾಡಬೇಕಾದ್ರೆ ಬೇರೆಯವರಿಗೆ ಸಾಧ್ಯ ಇಲ್ಲ. ಧರ್ಮಮೂರ್ತಿ ಧರ್ಮರಾಜ ಮಾತನಾಡಬೇಕಷ್ಟೇ. ಇದನ್ನ ಅವನಿಗಿಂತಲೂ ಉತ್ತಮರು ಮಾತಾಡಬೇಕು. ಅವನಂದ, ನಾನೆಂದೂ ಅಧರ್ಮದ ಬಗ್ಗೆ ಚಿಂತೆ ಮನಸ್ಸಿನಲ್ಲಿಯೂ ಮಾಡಿಲ್ಲ, ಅಧರ್ಮ ಮಾಡಿಲ್ಲ. ಇಷ್ಟೇ ಅಲ್ಲ, ಅಧರ್ಮದ ಮಾತುಗಳನ್ನ ಆಡಿಲ್ಲ ಅಂತಷ್ಟೇ ಅಲ್ಲ, ಅಧರ್ಮದ ವಿಚಾರ ಮನಸ್ಸಿನಲ್ಲಿಯೂ ನನಗೆ ಬಂದಿಲ್ಲ. ಯಾವಾಗಲೂ ಧರ್ಮವನ್ನೇ ನಾನು ಚಿಂತನೆ ಮಾಡೋದು. ಧರ್ಮ ಮಾಡಬೇಕು, ಧರ್ಮವನ್ನು ರಕ್ಷಣೆ ಮಾಡಬೇಕು, ಧರ್ಮವನ್ನು ಪ್ರಚಾರ ಮಾಡಬೇಕು, ಧರ್ಮವನ್ನೇ ಅನುಸಂಧಾನ ಮಾಡಬೇಕು. ಏನಾದರೂ ಧರ್ಮ. ಹೀಗಾಗಿ ಧರ್ಮ ಬಿಟ್ಟು ನಾನು ಇಲ್ಲವೇ ಇಲ್ಲ. ಆದ್ದರಿಂದ ನನ್ನ ಮನಸ್ಸಿನಲ್ಲಿ ಏನ್ ಬರುತ್ತೋ ಅದು ಧರ್ಮವೇ ಆಗಿರುತ್ತೆ ಎನ್ನುವ ವಿಶ್ವಾಸ ನನಗಿದೆ ಅಂತಾನೆ. ಇದು ಬಹಳ ಮಹತ್ವದ ಮಾತು. ಇದೇ ಮಾತನ್ನು ಕುಂತಿ ಆಡುತ್ತಾಳೆ ಹಿಂದೆ. ನಾನೆಂದೂ ಸುಳ್ಳು ಮಾತನಾಡಿಲ್ಲ, ಆದ್ದರಿಂದ ನನ್ನ ಬಾಯಿಯಿಂದ ಬಂದದ್ದು ಸತ್ಯವೇ ಆಗಬೇಕು ಅಂತ. ಈ ರೀತಿಯಾಗಿ ಇವೆಲ್ಲ ಮಾತುಗಳನ್ನು ನಾವು ನೋಡಿದರೆ ನಿಜವಾಗಿ ಕುಂತಿ ಸತ್ಯವನ್ನ ಹೇಳದೆ ರಹಸ್ಯವಾಗಿ ಇಟ್ಟುಕೊಂಡಿದ್ದಾಳೆ ಕುಂತಿ ಕರ್ಣನ ಜನ್ಮದ ವಿಷಯವನ್ನ. ಆದರೆ ಸುಳ್ಳು ಮಾತನಾಡಿಲ್ಲ ಕುಂತಿ. ಕುಂತಿ ಹೇಳ್ತಾಳೆ, ಹುಟ್ಟಿದಾಗಿನಿಂದ ನಾನು ಸುಳ್ಳು ಮಾತಾಡಿಲ್ಲ. ಎಷ್ಟೋ ಸತ್ಯಗಳನ್ನ ಹೇಳದೆ ಸುಮ್ಮನೆ ಇರಬಹುದು. ಸುಮ್ಮನೆ ಇರೋದು ಬೇರೆ, ಸುಳ್ಳು ಹೇಳೋದು ಬೇರೆ. ಹುಟ್ಟಿದಾಗಿನಿಂದ ನಾನು ಯಾವುದೂ ಸುಳ್ಳು ಮಾತನಾಡಿಲ್ಲ. ಆದ್ದರಿಂದ 5 ಜನ ಸೇರಿ ನೀವು ಅದನ್ನು ಸ್ವೀಕಾರ ಮಾಡಿ ಅಂತ ನಾನು ಹೇಳಿದರೆ ನೀವು ಸ್ವೀಕಾರ ಮಾಡಲೇಬೇಕು. ಯಾಕೆ ನನ್ನ ಬಾಯಿಯಿಂದ ಬಂದಿದೆ ಅಂದ್ರೆ ಅದು ಸತ್ಯ ಆಗಲೇಬೇಕು ಅಂತ ಆ ಕುಂತಿ ಹೇಳ್ತಾಳೆ. ಧರ್ಮರಾಜ ಹೇಳ್ತಾನೆ, ನನ್ನ ಮನಸ್ಸಿನಿಂದ ಎಂದೂ ಅಧರ್ಮವನ್ನು ನಾನು ಚಿಂತನೆ ಮಾಡಿಲ್ಲ. ಈಗ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಇದರ ವಿಷಯದಲ್ಲಿ ಬೇರೆ ಪ್ರಮಾಣ ಏನು ಕೊಡಬೇಕು ನನಗೆ ಗೊತ್ತಿಲ್ಲ. ಆದರೆ ನನ್ನ ಬುದ್ಧಿಗೆ ಹೀಗೆ ತೋರುತ್ತಲ್ಲ, ಅದೇ ಈ ವಿಷಯದಲ್ಲಿ ಪ್ರಮಾಣ ಅಂತಾನೆ. ಧರ್ಮಾಚಲ ಮಮ ಮತಿರಿಹಿ ತದೇವ ಮಾನಂ. ಇದೇನು ಸಂದೇಶ ಕೊಡುತ್ತೆ ಅಂದ್ರೆ, ಜೀವನದಲ್ಲಿ ಮನುಷ್ಯ ಈ ಒಂದು ವ್ರತ ಇಟ್ಟುಕೊಂಡ್ರೆ, ಸತ್ಯವನ್ನೇ ಮಾತನಾಡ್ತೇನೆ ಅಂತ ವ್ರತ ಇಟ್ಟುಕೊಂಡು ಪ್ರಾರಂಭ ಮಾಡಿದ ಅಂದ್ರೆ, ಹಾಗೆ ನಡೆದುಕೊಂಡ ಅಂದ್ರೆ ಅವನ ಆಡಿದ್ದೆಲ್ಲ ಸತ್ಯವಾಗ್ತಾ ಹೋಗುತ್ತೆ. ಹಾಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಧರ್ಮವನ್ನೇ ಮಾಡಬೇಕು ಅನ್ನುವ ಶುಭ ಸಂಕಲ್ಪವನ್ನಿಟ್ಟುಕೊಂಡು ಕಷ್ಟಪಟ್ಟು ಧರ್ಮವನ್ನು ತಿಳಿದು ಧರ್ಮವನ್ನೇ ಅನುಷ್ಠಾನದಲ್ಲಿ ತರ್ತಾ ಇದ್ರೆ ಇವನ ತಲೆಯಲ್ಲಿ ಅಧರ್ಮದ ಆಲೋಚನೆ ಬರೋದೇ ಇಲ್ಲ. ಏನು ಬಂದಿರುತ್ತೋ ಅದೇ ಧರ್ಮವಾಗತ್ತೆ. ಆ ತರಹದ ಒಂದು ನಿಷ್ಠೆಯನ್ನ, ವ್ರತವನ್ನ, ತಪಸ್ಸನ್ನ ಜೀವನದಲ್ಲಿ ಮನುಷ್ಯ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು ಅನ್ನುವ ಸಂದೇಶವನ್ನ ಇಲ್ಲಿ ಕೇಳ್ತೀರ. ಆದರೆ ಈ ಸಂದರ್ಭದಲ್ಲಿಯೂ ದ್ರುಪದ ರಾಜನಿಗೆ ಧೈರ್ಯ ಬರಲಿಲ್ಲ. ಧರ್ಮರಾಜ ಏನೋ ಗಟ್ಟಿಯಾಗಿ ಹೇಳಿದ. ಧರ್ಮರಾಜ ಹೇಳಿದರೂ ಕೂಡ ಆ ಧರ್ಮರಾಜನ ಮಾತನ್ನು ನಂಬಿ ವಿಶ್ವಾಸದಿಂದ ತನ್ನ ಮಗಳನ್ನ ಕೊಟ್ಟು ಬಿಡ್ತೇನೆ ಅಂತನ್ನುವಷ್ಟು ಧೈರ್ಯ ದ್ರುಪದ ರಾಜ ಮಾಡಲಿಲ್ಲ. ಆಗ ಪುನಃ ವೇದವ್ಯಾಸ ದೇವರು ಮತ್ತೆ ಪ್ರಾದುರ್ಭೂತರಾಗಿದ್ದಾರೆ. ಎಷ್ಟು ಪ್ರಸಂಗಗಳಲ್ಲಿ ವೇದವ್ಯಾಸ ದೇವರು ಬರ್ತಾ ಇದ್ದಾರೆ ಎನ್ನುವುದನ್ನು ನೋಡಿಕೊಳ್ಳಿ.
ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ, ಗ್ರಂಥಗಳನ್ನ ಬರೆದಿಟ್ಟು ಹೋದವರಲ್ಲ, ಕೇವಲ ಪ್ರಾಕ್ಟಿಕಲ್ ಆಗಿ ಧರ್ಮವನ್ನ ಮಾಡಿಸುವವರು, ಮಾಡುವವರಿಗೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡುವವರು, ಅವರಿಗೆ ಬರುವ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಷ್ಕಾರಗಳನ್ನ ಮಾಡಿ ಉದ್ಧಾರ ಮಾಡುವವರು ವೇದವ್ಯಾಸದೇವರು ಅನ್ನುವುದನ್ನ ಇಲ್ಲಿ ನಾವು ನೋಡ್ತೇವೆ. ವ್ಯಾಸಂ ತಮೀಕ್ಷ ಭಗವಂತ ಮಗಣ್ಯ ಪೂರ್ಣ ನಿತ್ಯವ್ಯಯಾತ್ಮ ಗುಣಮಾಶು ಸಮಸ್ತ ಏವ ನತ್ವಾಭಿಪೂಜ್ಯವರ ಪೀಠಗತಸ್ಯ ಚಾಜ್ಞಾಂ ಆದಾಯ ಚೋಪವಿವಿಷು ಸಹಿತಾಸ್ತದಂತೆ. ಆ ಸಂದರ್ಭದಲ್ಲಿ ಪರಮಾತ್ಮ ಅಲ್ಲಿ ಬಂದಿದ್ದಾನೆ. ಸ್ವತಃ ಭಗವಂತ ಇಲ್ಲಿ ಮಾತ್ರ ಪ್ರಾದುರ್ಬಭೂವ ಅಂತ ಈ ಪ್ರಸಂಗದಲ್ಲಿ ಮಾತ್ರ ಬಂದಿಲ್ಲ. ಭಗವಾನ್ ಅಗಮಚ್ಚ ಕೃಷ್ಣ. ಯಾಕೆಂದ್ರೆ ಮದುವೆ ಅಲ್ವಾ, ಮದುವೆ ಸಂದರ್ಭಕ್ಕೆ ಬೀಗರಾಗಿ ಹೋಗಬೇಕು ಅಂತ ಬೀಗರು ಬಂದಿಲ್ಲ. ಬೀಗರು ಪ್ರಕಟರಾದರು ಅಂದ್ರೆ ಬಹಳ ಕಷ್ಟ ಆಗ್ತದೆ. ಬೀಗರು ಬರೋದು ವಾಸಿ ಎನ್ನುವ ದೃಷ್ಟಿಯಲ್ಲಿ ಈ ಪರಮಾತ್ಮ ಕುರುಕುಲದ ಪಿತಾಮಹ, ಹಾಗಾಗಿ ಮಹಾಬೀಗ ಅನ್ನೋದಕ್ಕೆ ಆ ಪರಮಾತ್ಮ ಬೀಗತನದ ವೈಭವದಿಂದ ಬಂದ ಅಂತ ಈ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಅಂತ ಅನ್ಕೊಳ್ಬಹುದು. ಬಂದಿದ್ದಾರೆ ಪರಮಾತ್ಮ. ಸರ್ವೋತ್ತಮ ಪೀಠದಲ್ಲಿ ವೇದವ್ಯಾಸದೇವರನ್ನು ಕೂಡಿಸಿ ಪರಮಾತ್ಮನ ಆಜ್ಞೆಯನ್ನು ತೆಗೆದುಕೊಂಡು ಎಲ್ಲರೂ ಕುಳಿತಿದ್ದಾರೆ ವಿನಯದಿಂದ. ಆಗ ವೇದವ್ಯಾಸದೇವರು ಎಲ್ಲ ಕಥೆಯನ್ನು ಹೇಳ್ತಾರೆ. ಇವರು ಪಂಚ ಪಾಂಡವರು ಸಾಮಾನ್ಯರು ಅಂತ ತಿಳಿಯಬೇಡ. ಸಾಕ್ಷಾತ್ ಯಮಧರ್ಮರಾಜ, ವಾಯುದೇವರು, ಇಂದ್ರ, ಅಶ್ವಿನಿ ದೇವತೆಗಳೇ ಅವತಾರ ಮಾಡಿದ್ದು. ಅವರೆಲ್ಲರ ಪತ್ನಿಯರು ಶಚಿ, ಶ್ಯಾಮಲ, ಉಷಾ ಹಾಗೂ ಭಾರತೀ ದೇವಿ, ಈ ಎಲ್ಲ ದೇವಿಯರು ಈ ಒಂದೇ ದೇಹದಲ್ಲಿ ಸನ್ನಿಹಿತರಾಗಿದ್ದಾರೆ. ಒಬ್ಬಳನ್ನ 5 ಜನ ಮದುವೆಯಾಗ್ತಾರೆ ಎಂದು ತಿಳಿಯಬೇಡ. ಆ ದೇವತೆಗಳು ತಮ್ಮ ತಮ್ಮ ಮಡದಿಯರನ್ನೇ ಮದುವೆಯಾಗ್ತಾರೆ. ಮೂಲ ರೂಪದಲ್ಲಿಯೂ ಧರ್ಮರಾಜನಿಗೆ ಶ್ಯಾಮಲಾದೇವಿ ಹೆಂಡತಿ, ಇಂದ್ರನಿಗೆ ಶಚೀದೇವಿ, ವಾಯುದೇವರಿಗೆ ಭಾರತಿ, ಇಂದ್ರನಿಗೆ ಶಚಿ ಹಾಗೂ ಅಶ್ವಿನಿ ದೇವತೆಗಳಿಗೆ ಉಷಾ, ಅವರವರೇ ಅವರನ್ನು ಮದುವೆಯಾಗ್ತಾರೆ ಅಂತ ವೇದವ್ಯಾಸ ದೇವರು ಹೇಳಿದ್ದಾರೆ. ಏನು ದ್ರುಪದ ರಾಜ, ದ್ರುಪದ ರಾಜ ಅವನು ಗಂಧರ್ವ, ಹೂಹೂ ಗಂಧರ್ವ. ದ್ರುಪದ ರಾಜ ಇವನೇ ಮೊಸಳೆಯಾದವ. ಗಜೇಂದ್ರ ಮೋಕ್ಷದ ಕಾಲದಲ್ಲಿ ಮೊಸಳೆಯಾಗಿ ಆನೆಯ ಬಾಯಿಗಲ್ಲ, ಆನೆಯ ಕಾಲಿಗೆ 1000 ವರ್ಷ ತನ್ನ ಬಾಯಿಯಿಂದ ಗಟ್ಟಿಯಾಗಿ ಕಚ್ಚಿ ಹಿಡಿದುಕೊಂಡಂತಹ ಮಹಾಪರಾಕ್ರಮಿ ಇವ ದ್ರುಪದ, ಗಂಧರ್ವ. ಆದರೂ ಕೂಡ ಅದೇಕೋ ಅವನಿಗೆ ಭಗವಂತನ ಮಾತಿನ ಮೇಲೆ ಪೂರ್ಣ ವಿಶ್ವಾಸ ಬರಲಿಲ್ಲ. ನೀವು ಹೇಳ್ತೀರಿ ನಿಜ, ಇದನ್ನು ಹೇಗೆ ನಂಬೋದು ಅನ್ನುವ ರೀತಿಯಲ್ಲಿ ಎದುರು ಮಾತನಾಡುವ ಶಕ್ತಿ ಇಲ್ಲ, ಧೈರ್ಯ ಇಲ್ಲ, ಆದರೆ ಪೂರ್ಣ ವಿಶ್ವಾಸ ಇಲ್ಲ. ಗಂಭೀರ ಮುದ್ರೆಯಲ್ಲಿ ಕುಳಿತಿದ್ದಾನೆ. ವೇದವ್ಯಾಸ ದೇವರು ಅದನ್ನ ಅರ್ಥ ಮಾಡಿಕೊಂಡು ಅವನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದಾನೆ. ದಿವ್ಯ ದೃಷ್ಟಿಯನ್ನು ಕೊಟ್ಟು ನಾನು ಹೇಳುವ ಮಾತು ಸತ್ಯವೋ ಸುಳ್ಳೋ ನೋಡು ಅಂತ ಆಕಾಶದಲ್ಲಿ ತೋರಿಸ್ತಾರೆ. ಅಲ್ಲಿ 5 ದೇವತೆಗಳು, 5 ದೇವತೆಗಳ ಜೊತೆಗೆ ಅವರವರ ಮೂಲ ರೂಪದಲ್ಲಿರುವ ಮಡದಿಯರು, ದೇವತಾ ಸ್ತ್ರೀಯರು, ಶಚಿ, ಶ್ಯಾಮಲ, ಉಷಾ, ಉಮಾದೇವಿ ಇಲ್ಲಿಲ್ಲ, ಉಳಿದವರೆಲ್ಲರನ್ನು ಅವರವರ ಜೊತೆಗೆ ಅವರು ನಿಂತಿದ್ದನ್ನು ತೋರಿಸಿದಾಗ ಆಗ ಆಶ್ಚರ್ಯ ಆಗ್ತದೆ. ಹಾಗಾದ್ರೆ ನಾನು ತಿಳಿದದ್ದು ತಪ್ಪು. ದೇವತೆಗಳ ಲೀಲೆ ಬಹಳ ವಿಚಿತ್ರವಾದಂತಹ ಲೀಲೆ. ಒಂದೇ ದೇಹದಲ್ಲಿ 5 ಜನ ಇದ್ದು ಈ ರೀತಿ ಅವತಾರ ಮಾಡುವಂತಹ ದೇವತೆಗಳ ಅದ್ಭುತವಾದ ಶಕ್ತಿ, ಸಾಮರ್ಥ್ಯಗಳು. ಒಂದು ಪಿಶಾಚಕ್ಕಿರುತ್ತೆ. ಪಿಶಾಚ ಭೂತ ಬಡಿದುಕೊಳ್ಳೋದು ಅಂತಾರಲ್ಲ, ಆ ದೇಹದೊಳಗೆ ಒಬ್ಬ ಜೀವ ಇರ್ತಾನೆ, ಭೂತ ಬಂದು ಸೇರಿಕೊಳ್ಳುತ್ತೆ, ಅದು ಮಾತನಾಡುತ್ತದೆ. ಇದೆಲ್ಲ ನಿಮಗೆ ಅನುಭವಕ್ಕಿದೆಯೋ ಇಲ್ವೋ? ಅಂದ್ರೆ ನಿಮ್ಮೊಳಗೆ ಸೇರಿದ್ದಕ್ಕಲ್ಲ, ಇನ್ನೊಬ್ಬರೊಳಗೆ ಸೇರಿದ್ದು ನೋಡಿರ್ತೀರಲ್ಲ, ಆ ಭೂತ ಪಡೆದುಕೊಂಡದ್ದನ್ನ ನೋಡಿರ್ತೀರಲ್ಲ. ಒಬ್ಬ ವ್ಯಕ್ತಿಗೆ ರಾಮು ಅನ್ಲಿಕ್ಕೆ ಬರೋದಿಲ್ಲ, ಒಂದು ಅಕ್ಷರ ಸಂಸ್ಕೃತ ಗೊತ್ತಿಲ್ಲ, ಉಚ್ಚಾರಣೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ಮಾತು ಸರಿಗೆ ಬರೋದಿಲ್ಲ. ಅಂಥ ವ್ಯಕ್ತಿ ಒಳಗೆ ಭೂತ ಪ್ರವೇಶ ಮಾಡಿದಾಗ ಚೆನ್ನಾಗಿ ವೇದ ಮಂತ್ರಗಳನ್ನ, ಪುರುಷ ಸೂಕ್ತ, ಋಗ್ವೇದ ಸಂಹಿತ ಕೇಳಿದಲ್ಲಿ ಹೇಳುವಂತೆ ಇರುವಂತಹ ಎಷ್ಟೋ ಘಟನೆಗಳನ್ನು ಪ್ರತ್ಯಕ್ಷ ನೋಡಿದವರಿದ್ದಾರೆ. ಯಾಕೆಂದ್ರೆ ಅದು ಅವನು ಮಾತಾಡೋದೇ ಇಲ್ಲ, ಅವನಿಗೆ ಎಚ್ಚರ ತಪ್ಪಿರುತ್ತದೆ. ಒಳಗಿರುವ ಆ ಭೂತ ಬ್ರಹ್ಮರಾಕ್ಷಸ
ಜನ್ಮಾಂತರದಲ್ಲಿ ವೇದ ಪಂಡಿತನಾಗಿ ಪಾಠ ಚೆನ್ನಾಗಿ ಹೇಳದೇ ಇದ್ದದ್ದಕ್ಕೆ ಬ್ರಹ್ಮರಾಕ್ಷಸನಾಗಿ ಹುಟ್ಟಿದಂತಹ ವ್ಯಕ್ತಿ ಅವನೊಳಗೆ ಪ್ರವೇಶ ಮಾಡಿ ಪಠನ ಮಾಡೋದು. ಅಂದರೆ ಒಂದು ರಾಕ್ಷಸ, ಪ್ರೇತ, ಭೂತಗಳು ಇನ್ನೊಬ್ಬರ ಶರೀರದಲ್ಲಿ ಪ್ರವೇಶ ಮಾಡಿ ಈ ರೀತಿ ಅವರ ಶರೀರದೊಳಗೆ ಇದ್ದು ತಮ್ಮ ಕೆಲಸವನ್ನು ಮಾಡಿಕೊಳ್ತವೆ ಅಂದರೆ ಮಾತಾಡ್ತವೆ, ಕೆಲಸ ಮಾಡ್ತವೆ. ಪುಸ್ತಕ ಎತ್ತಲಿಕ್ಕೆ ಬರದೇ ಇದ್ದ ವ್ಯಕ್ತಿ ದೊಡ್ಡ ಬಂಡಿಗಲ್ಲಿ ಇರ್ತಾನೆ ಒಳಗೆ ಭೂತ ಪ್ರವೇಶ ಆದಾಗ. ಹಾಗಾದರೆ ಭೂತಗಳ ಪ್ರವೇಶ ಆದಾಗಲೇ ಹೀಗಾಗತ್ತೆ ಅಂದರೆ ಮಹಾನುಭಾವರು, ಮಹಾಸಮರ್ಥರು, ಸರ್ವಜ್ಞರು, ಅಚಿಂತ್ಯ ಶಕ್ತಿ ಸಂಪನ್ನರು, ಪೃಥಿವ್ಯಾದ್ಯಭಿಮಾನಿನ್ಯ ದೇವತಾ ಪ್ರಥಿತೌಜಸಃ ಅಚಿಂತ್ಯಾಶಕ್ತಯಸ್ತಾಸಾಂ ದೃಶ್ಯಂತೆ ಮುನಿಭಿಶ್ಚತಾಃ. ಅಂತಹ ಅಚಿಂತ್ಯ ಶಕ್ತಿ ಸಂಪನ್ನರಾದ ದೇವತೆಗಳಿಗೆ ಒಂದು ದೇಹದೊಳಗೆ ಅನೇಕ ಜನರು ಪ್ರವೇಶ ಮಾಡಿ ತಾವು ಕ್ರೀಡೆಯನ್ನು ಮಾಡುವ, ಲೀಲೆಯನ್ನು ತೋರಿಸುವ, ಅವತಾರ ಕಾರ್ಯಗಳನ್ನು ಮಾಡುವ ಶಕ್ತಿ ಸಾಮರ್ಥ್ಯಗಳು ಅತ್ಯಂತ ಸುಲಭ ಸಾಧ್ಯವಾದದ್ದು. ಅನ್ಯಾದೃಶ ಹಿ ಸುರ ಭುಕ್ತಿರತೋನ್ಯ ರೂಪ ಮಾನುಷ್ಯ ಭುಕ್ತಿರಿತಿ ನಾತ್ರ ವಿಚಾರ್ಯಮಸ್ತಿ. ಆ ದೇವತೆಗಳ ಲೀಲೆ, ಅವರ ಭೋಗದ ಕ್ರಮ ಇದು ಅತ್ಯಂತ ವಿಚಿತ್ರವಾದದ್ದು. ಆ ರೀತಿಯಲ್ಲಿ ಇದೆ ಎನ್ನುವುದನ್ನು ದ್ರುಪದ ರಾಜನಿಗೆ ಬಾಯಿ ಮಾತಿನಿಂದ ಹೇಳಿ ತೋರಿಸದಂತೆ ಪ್ರತ್ಯಕ್ಷವಾಗಿ ತಾವು ಹೇಳಿದ್ದನ್ನ ಅವನು ಕಣ್ಣಾರೆ ಕಾಣುವಂತೆ ತೋರಿಸಿದ್ದಾನೆ. ಆ ದ್ರೌಪದಿಯ ದೇಹದಿಂದ ಆ ಎಲ್ಲ ದೇವತಾ ಸ್ತ್ರೀಯರು ಹೊರಗೆ ಪ್ರತ್ಯೇಕವಾಗಿ ಬಂದದ್ದು, ಅವರವರು ತಮ್ಮ ತಮ್ಮ ಪತಿಗಳ ಜೊತೆಗೆ ನಿಂತದ್ದು. ಇದನ್ನು ಕಣ್ಣಾರೆ ಕಂಡಾಗ ದ್ರುಪದ ರಾಜನಿಗೆ ವಿಶ್ವಾಸ ಬಂದಿದೆ. ಇದು ಕಥೆ, ಇದು ಬರೀ ಕಥೆ ಅಲ್ಲ, ಇದು ನಿಮ್ಮೆಲ್ಲರ ಒಟ್ಟಾರೆ ಶಾಸ್ತ್ರದ ಬಗ್ಗೆ ಇರುವ ಸಂಶಯ ಏನಿದೆ ಆ ವ್ಯಥೆಯನ್ನ ಪರಿಹಾರ ಮಾಡುವ ಕಥೆ ಇದು. ಯಾರೂ ವೇದವ್ಯಾಸದೇವರು ರಚನೆ ಮಾಡಿದ ಶಾಸ್ತ್ರದ ಬಗ್ಗೆ ಸಂಶಯ ಪಡಬೇಡಿ. ಅವರು ಒಂದು ನುಡಿದರು ಅಂದ್ರೆ ಅದರ ಬಗ್ಗೆ ಸಂಶಯ ಬಂದ್ರೆ ಪ್ರತ್ಯಕ್ಷವಾಗಿ ತೋರಿಸಿ ಅದನ್ನು ಸತ್ಯ ಅಂತ ಸಮರ್ಥನೆ ಮಾಡಿಕೊಟ್ಟ ಮಹಾನುಭಾವರು. ಆದದ್ದರಿಂದ ಅವರು ಬರೆದ ಶಾಸ್ತ್ರ ಇದು ಅತ್ಯಂತ ಪ್ರಮಾಣ. ದ್ರುಪದನಿಗೆ ಹೇಳಿದ ಒಂದು ಮಾತನ್ನು ಸತ್ಯ ಅಂತ ತೋರಿಸುವುದಕ್ಕೆ ಮಾತ್ರ ಈ ರೀತಿ ಪ್ರತ್ಯಕ್ಷ ನಿದರ್ಶನ ಮಾಡಿದ್ದಲ್ಲ ಅವರು. ಇದೇ ರೀತಿ ಎಲ್ಲ ವಿಷಯಗಳನ್ನು ಕೂಡ ಯೋಗ್ಯರಾದ ಅಧಿಕಾರಿಗಳಿಗೆ ಪ್ರತ್ಯಕ್ಷವಾಗಿ ತೋರಿಸುವ ಸಾಮರ್ಥ್ಯ ಇದ್ದವರು. ಇನ್ನೊಂದು ಪ್ರಸಂಗದಲ್ಲಿಯೂ ಹೀಗೆ ತೋರಿಸಿದ್ದಾರೆ. ಇದೆಲ್ಲ ಏನು ಕಥೆಗಳು ಸತ್ಯವೋ ಅಲ್ಲವೋ ಅಂತ ಸಂಶಯ ಬರುತ್ತೆ ಅಂತ ಜನಮೇಜಯನ ಕಾಲದಲ್ಲಿ ಎಲ್ಲ ತರಹದ ಆ ಪ್ರಸಂಗದೊಳಗೆ ಒಂದು ಕಥೆ ಬರ್ತದೆ. ಎಲ್ಲ ಕಥೆಗಳನ್ನು ಕೇಳ್ತಾ ಇದ್ರೆ ಸಂಶಯ ಬಂತಂತೆ. ಇಂತಿಂಥ ಆನೆಗಳನ್ನ ಭೀಮಸೇನ ದೇವರು ಎತ್ತೆತ್ತಿ ಒಗೀತಾ ಇದ್ರು ಹಾಗೆ ಅಂತ ಹೇಳಿದರೆ ಅಷ್ಟೆಲ್ಲ ಸಾಧ್ಯನಾ ಅಂತ ಅನಿಸಿದರೆ ಆ ಕಥೆ ಕೇಳುವಾಗಲೇ ಒಂದು ಆನೆ ದಪ್ಪಂತ ಹೊತ್ಕೊಂಡು ಬಿತ್ತಂತೆ ಎದರಿಗೆ. ಅವತ್ತು ಭೀಮಸೇನ ದೇವರ ಒಗದದ್ದು ಅದು ಅಷ್ಟು ದಿವಸದಿಂದ ಕೆಳಗೆ ಬೀಳಲಿಕ್ಕೆ ಇಷ್ಟು ದಿವಸ ಹಿಡಿತು. ಸರಿಯಾಗಿ ಇವನು ಸಂಶಯ ಪಡುವಾಗಲೇ ಎದುರಿಗೆ ಬಿತ್ತು ಅಂತ ಹೇಳ್ತಾರೆ. ಹೇಳುವ ತಾತ್ಪರ್ಯ ಅಷ್ಟು ಮಾತ್ರ ಅಲ್ಲ, ಮೃತರಾದ ಕೌರವರನ್ನ ಪುನಃ ಕರೆಸಿ ತೋರಿಸ್ತಾರೆ ವೇದವ್ಯಾಸದೇವರು. ಅಂತಹ ಸಾಮರ್ಥ್ಯ ಅವರಿಗಿದೆ. ಒಂದೇ ಎರಡೇ ಅನೇಕ ಪ್ರಸಂಗಗಳಲ್ಲಿ ತಾವು ಹೇಳಿದ ಮಾತನ್ನು ಸತ್ಯ ಅಂತ ಪ್ರತ್ಯಕ್ಷದಿಂದ ತೋರಿಸಿಕೊಟ್ಟ ವೇದವ್ಯಾಸದೇವರ ಈ ಮಹಿಮೆಯಿಂದ ಅವರು ನುಡಿದದ್ದೆಲ್ಲವನ್ನೂ ಸತ್ಯ ಅಂತ ನಾವು ತಿಳಿಯಬಹುದು. ಪ್ರತಿಯೊಂದು ಸಂದರ್ಭದಲ್ಲಿ ಎದುರಿಗೆ ವೇದವ್ಯಾಸದೇವರು ಬಂದು ತೋರಿಸಬೇಕಾಗಿಲ್ಲ. ವೇದವ್ಯಾಸದೇವರು ಹೇಳಿದ ಅನೇಕ ಧರ್ಮಗಳನ್ನು, ಅನುಷ್ಠಾನಗಳನ್ನು ಮಾಡಿದಾಗ ಆ ಫಲಗಳನ್ನು ನಾವು ಪ್ರತ್ಯಕ್ಷವಾಗಿ ಅನುಭವಿಸಿದರೆ ಆಗ ವೇದವ್ಯಾಸದೇವರ ಶಾಸ್ತ್ರವನ್ನ ನಾವು ಅತ್ಯಂತ ಪ್ರಮಾಣ ಅಂತ ನಂಬುವುದಕ್ಕೆ ಸಾಧ್ಯ ಇದೆ ಎನ್ನುವುದಕ್ಕೆ ಇದನ್ನು ನಮಗೆ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಅಂತ ತಿಳಿಯಬಹುದು. ಆಗ ದ್ರುಪದ ರಾಜನಿಗೆ ಏನು ಮಾತನಾಡುವಂತಿಲ್ಲ. ತಾನು ಮಾಡಿದ ತಪ್ಪು ಗೊತ್ತಾಗಿದೆ, ನಾನು ಅವಿಶ್ವಾಸ ಮಾಡಿದ್ದೇ ಒಂದು ದೊಡ್ಡ ಅಪರಾಧ, ಕ್ಷಮಾ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾನೆ. ಏತಾನ್ ನಿಶಾಮ್ಯ ಚರಣೌ ಜಗದೀಶಿತುಶ್ಚ ಭೀತೋ ಜಗಾಮ ಶರಣಂ ತದನಾದರೇಣ. ಆಜ್ಞಾ ಮಾಡಿದ 2ನೇ ಕ್ಷಣಕ್ಕೆ ನಾನು ಕಾರ್ಯವನ್ನು ಮಾಡ. ಇದೇ ವ್ಯತ್ಯಾಸ ಮಾಡ್ರಿ. ತಾರತಮ್ಯ ಅಂದ್ರೆ ಹೇಗಿರ್ತದೆ. ಆ ಕಡೆಗೆ ಭೀಮಸೇನ ದೇವರಿಗೆ ಹಿಡಿಂಬಿಯನ್ನು ಮದುವೆ ಆಗು ಅಂದ್ರೆ 2ನೇ ಕ್ಷಣಕ್ಕೆ ಕೊರಳಲ್ಲಿ ಮಾಲೆ ಹಾಕಿ ಮದುವೆ ಮುಗಿಸಿಕೊಂಡು ಹೊರಟೇ ಬಿಟ್ರು. ಮಾತಾಡ್ಲಿಲ್ಲ. ವೇದವ್ಯಾಸದೇವರ ಮಾತು ಅಂದ್ರೆ ಮುಗಿದೋಯ್ತು.
ಅಂತಿಮ ನಿರ್ಣಯ, ಅದರ ಮೇಲೆ ಚರ್ಚೆ ಇಲ್ಲ ಅಂತ. ಅದು ಭೀಮಸೇನ ದೇವರ ವಿಶ್ವಾಸ. ಅದು ಶುದ್ಧ ಭಾಗವತ ಧರ್ಮ. ಇವನ ಹೆಸರೇನೋ ಹೂ ಗಂಧರ್ವ ಅಂತ ಇಟ್ಟುಕೊಂಡಿದ್ದಾನಷ್ಟೇ ಹೊರತು ವೇದವ್ಯಾಸ ದೇವರು ಹೇಳಿದರೂ ಕೂಡ ಹೂ ಅನ್ಲೇ ಇಲ್ಲ. ಇವನು ಹೆಸರೇನೋ ಹೂ ಗಂಧರ್ವ, ಆದ್ರೆ ಹೂ ಇಲ್ಲ, ಏನಿಲ್ಲ. ಸುಮ್ಮನೆ ಹೂ ಹಾಕೋದ್ ಕೂತ ಕಾಲಿನ ಮೇಲೆ. ಕೆಲವರು ಹಾಗೆ ಮಾಡ್ತಾರೆ. ಸಂಧ್ಯಾ ವಂದನ ಮಾಡಪ್ಪ, ತಪ್ಪದೇ ಪಾಠಕ್ಕೆ ಬಾ, ಗಟ್ಟಿಯಾಗಿ ಪಾದಪೂಜೆ ಮಾಡಿ ಇನ್ನೊಂದಿಷ್ಟು ನೀರು ಹಾಕಿ ಹೂವೇರಿಸಿ ನಮಸ್ಕಾರ ಮಾಡಿ, ಅಂದ್ರೆ ನೀವು ಇಷ್ಟರಿಂದ ಸಂತೋಷ ಪಡ್ರಿ, ಪಾಠ ಗೀಟ ಓದು ಅಂತ ಹೇಳಬೇಡ್ರಿ ಅಂತ. ಹಾಗೆ ಇವನು ಹೂ ಹಾಕಿದನೇ ಹೊರತು ಹೂ ಅನ್ಲಿಲ್ಲ. ಇವಂತ ಹೂ ಗಂಧರ್ವ, ಅಂದ್ರೆ ನಮ್ಗಿಂತ ದೊಡ್ಡವನು ಗಂಧರ್ವ ಸರಿ. ಆದರೆ ಜೀವೋತ್ತಮರಾದ ವಾಯುದೇವರಿಗಿಂತಲೂ ತಾರತಮ್ಯದಲ್ಲಿ ಹೇಗೆ ವ್ಯತ್ಯಾಸ ಆಗತ್ತೆ ಎನ್ನುವುದನ್ನು ನಾವು ಸ್ಪಷ್ಟ ತಿಳಿಯಬಹುದು. ಅವನಿಗೆ ಇಷ್ಟೆಲ್ಲ ನಿದರ್ಶನ ತೋರಿಸಿ ಕನ್ವಿನ್ಸ್ ಮಾಡಿ ಒಪ್ಪಿಸಬೇಕಾಯ್ತು. ಆದರೂ ಒಪ್ಪಿದ ಅನ್ನೋದೇ ಅವನ ದೊಡ್ಡಸ್ತಿಕೆ. ಶರಣಾಗತನಾಗಿದ್ದಾನೆ, ಅವನಿಗೆ ಅಭಯ ಕೊಟ್ಟಿದ್ದಾರೆ, ಏನ್ ಚಿಂತೆ ಮಾಡಬೇಡ, ಅಂತೂ ಒಪ್ಪಿದೆ, ಎಲ್ಲ ಸಾಕು ಅಂತ ಅನುಗ್ರಹ ಮಾಡಿದ್ದಾರೆ. ಮುಂದೆ ವೇದವ್ಯಾಸ ದೇವರು ನೋಡಿ ಏನೇನು ಮಾಡಿದ್ದಾರೆ. ಸ್ಥಾನ ಕೊಟ್ಟರು, ಇಲ್ಲಿ ಕರೆದುಕೊಂಡು ಬಂದರು, ವಿಜಯ ಆಗೋ ಹಾಗೆ ಮಾಡಿದರು, ಮದುವೆಗೆ ದೃಪದನನ್ನು ಒಪ್ಪಿಸಿದರು, ಸ್ವತಃ ತಾವೇ ನಿಂತು ಪೌರೋಹಿತ್ಯವನ್ನು ಮಾಡಿಸಿದ್ದಾರೆ ವೇದವ್ಯಾಸ ದೇವರು. ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಬೇಕು. ವೈವಾಹಿಕೀಂ ಕೃತಿಮಥವ್ಯದಧಾಚ್ಚ ಧೌಮ್ಯಯುಕ್ತ ಕ್ರಮೇಣ ಜಗೃಹುರ್ನಿಖಿಲಾಶ್ಚ ಪಾಣಿಂ. ಒಂದೊಂದು ಶಬ್ದ ಶ್ರೀಮದಾಚಾರ್ಯರು ಪ್ರಯೋಗ ಮಾಡುವ ಶಬ್ದಗಳು ಆ ವೇದವ್ಯಾಸ ದೇವರ ಅದ್ಭುತವಾದ ಲೀಲೆ. ಭೀಮಸೇನ ದೇವರ ಮದುವೆ ಮಾಡಿಸ್ಲಿಕ್ಕೆ ಇನ್ಯಾವ ಪುರೋಹಿತರು ಬರಬೇಕು? ಜೀವೋತ್ತಮರ ಮದುವೆಗೆ ಸರ್ವೋತ್ತಮ ಪುರೋಹಿತನೇ ಬಂದು ಮಾಡಿಸ್ಬೇಕು. ಅಂತಹ ವೇದವ್ಯಾಸ ದೇವರು ಪುರೋಹಿತ್ಯ ಮಾಡಿಸ್ಬೇಕು. ಇಷ್ಟಾದರೆ ವ್ಯವಹಾರ ಬಿಟ್ಟಿಲ್ಲ. ಪಾಂಡವರ ಕುಲಗುರುಗಳೇ ಯಾರು? ಧೌಮ್ಯಾಚಾರ್ಯರು. ಅವರನ್ನು ಬಿಟ್ಟು ನಾನು ಪೌರೋಹಿತ್ಯ ಮಾಡಿಸಿದ್ರೆ ಹೇಗೆ? ನಾನು ಕುರುಕುಲದ ಪಿತಾಮಹ, ಮನೆ ಯಜಮಾನ ಇದ್ದ ಹಾಗೆ ನಾನೇ ಪೌರೋಹಿತ್ಯ ಮಾಡಿಸಿಕೊಂಡ್ರೆ. ಆದರೆ ಪರಮಾನುಗ್ರಹ ಮಾಡಲಿಕ್ಕೆ, ಅನಂತ ಅನುಗ್ರಹವನ್ನು ಮಾಡುವುದಕ್ಕೆ ತಾವು ವೈವಾಹಿಕ ಕ್ರಿಯೆಯನ್ನು ಮಾಡಿಸಿದರು. ಆ ಮಂತ್ರ ಪ್ರತಿಪಾದ್ಯರು, ಮಂತ್ರಾಭಿಮಾನಿ ದೇವತೆಗಳ ಅಂತರ್ಯಾಮಿಗಳು, ಅನಂತ ಗುಣಪರಿಪೂರ್ಣ, ನಿಜವಾಗಿ ಅನುಗ್ರಹವನ್ನು ಮಾಡುವಂಥವನು ಭಗವಂತನೇ. ಆ ಪರಮಾತ್ಮನ ಅನುಗ್ರಹದ ಪ್ರಾರ್ಥನೆಗೆ ಇರುವ ಮಂತ್ರಗಳು. ಆ ಮಂತ್ರದ ಪ್ರತಿಪಾದ್ಯನಾದ ಪರಮಾತ್ಮನೇ ಸ್ವಯಂ ಮಂತ್ರಗಳ ಪಠಣ ಮಾಡಿ ಅನುಗ್ರಹವನ್ನ ಮಾಡಿದರೂ ಕೂಡ ಕುಲಗುರುಗಳಾದ ಧೌಮ್ಯಾಚಾರ್ಯರನ್ನು ಬಿಟ್ಟು ಮಾಡಬಾರದು ಅಂತ ನೀವು ಜೊತೆಗಿರ್ರಿ ಅಂತ ಸಹಗಾಯಕರಾಗಿ ಇಟ್ಟುಕೊಳ್ಳುವ ರೀತಿಯಲ್ಲಿ ಅವರನ್ನ ಜೊತೆಗೆ ಮಂತ್ರ ಹೇಳ್ತಾ ಇರಿ ಅಂತ ಧೌಮ್ಯಾಚಾರ್ಯರನ್ನು ಕೂಡಿಸಿಕೊಂಡು ತಾನು ಪೌರೋಹಿತ್ಯವನ್ನು ಪರಮಾತ್ಮ ಮಾಡಿಸಿದ್ದಾನೆ. ಎಲ್ಲ ಬ್ರಾಹ್ಮಣರಲ್ಲಿಯೂ ವೇದವ್ಯಾಸ ದೇವರ ಸನ್ನಿಧಾನ ಇರುತ್ತದೆ. ಯಾರೇ ಪೌರೋಹಿತ್ಯ ಮಾಡಿಸಿದರೂ ಒಳಗಿರುವ ವೇದವ್ಯಾಸ ದೇವರು ಮಾಡಿಸ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡಿಕೊಂಡ್ರೆ ಮಹಾಪುಣ್ಯ ಬರ್ತದೆ. ಅದನ್ನು ಮರೆಯಬೇಡಿ. ಇದೇ ದೃಷ್ಟಿಯಲ್ಲಿ ಮುಂದೆ ಮತ್ತೆ ಬರೋದಿದೆ, ಕೇಳ್ತೀರಿ. ಅಶ್ವಮೇಧ ಯಾಗಾದಿಗಳೆಲ್ಲ ಆದ ಮೇಲೆ ದಕ್ಷಿಣೆಯನ್ನ ಅಲ್ಲಿರುವ ಋತ್ವಿಜರಿಗೆಲ್ಲ ಕೊಡ್ಬೇಕಲ್ಲ, ಕೊಡ್ಲೇ ಇಲ್ಲ. ಪಾಂಡವರು ಎಲ್ಲ ತಂದು ವೇದವ್ಯಾಸ ದೇವರಿಗೆ ಕೊಟ್ರು. ಸಹಿದ್ವಿಜಸ್ಥೋಪಿ ಸಮಸ್ತ ಕರ್ತ. ಬ್ರಾಹ್ಮಣರೊಳಗಿದ್ದು ಯಜ್ಞ ಮಾಡಿಸುವವರು ವೇದವ್ಯಾಸ ದೇವರೇ ಅಂತ. ಅಂದ್ರೆ ನೇರವಾಗಿ ವೇದವ್ಯಾಸ ದೇವರು ಪೌರೋಹಿತ್ಯ ಮಾಡಿದಾಗ ಮಾತ್ರ ವ್ಯಾಸರ ಪೌರೋಹಿತ್ಯ ಅಲ್ಲ. ಯಾರೇ ಸರಿಯಾದ ರೀತಿಯಲ್ಲಿ ಭಗವಂತನಲ್ಲಿ ಭಕ್ತಿ ಇಟ್ಟುಕೊಂಡು ಜ್ಞಾನಪೂರ್ವಕವಾಗಿ ಶ್ರದ್ಧೆಯಿಂದ ಪೌರೋಹಿತ್ಯ ಮಾಡಿಸ್ತಾರೆ ಅಂದ್ರೆ ಒಳಗಿದ್ದು ವೇದವ್ಯಾಸ ದೇವರೇ ಮಾಡಿಸ್ತಾರೆ ಅಂತ ತಿಳಿದು ವೇದವ್ಯಾಸ ದೇವರ ಅನುಸಂಧಾನವನ್ನು ಮಾಡಿ ಅವರಿಗೆ ನಾವು ದಕ್ಷಿಣೆಯನ್ನ ಅರ್ಪಿಸಿ, ಮನಸ ಕೊಡೋದು ಬ್ರಾಹ್ಮಣರ ಕೈಯಲ್ಲಿ ಕೊಡಿ, ಮನಸ ಆ ಪರಮಾತ್ಮನಿಗೆ ಇದು ಸೇರೋದು ಅಂತ ನಾವು ಚಿಂತನೆ ಮಾಡಿದ್ರೆ ಆ ಮಹಾಪುಣ್ಯ ಬರುತ್ತೆ. ಅದರ ಸೂಚನೆಯನ್ನ ಇಲ್ಲಿ ಮಾಡುತ್ತಾರೆ. ಈ ರೀತಿ ವೇದವ್ಯಾಸ ದೇವರು ಪಾಂಡವರಿಗೆ ಅನುಗ್ರಹವನ್ನ ಮಾಡಿದ್ದಾರೆ. ಆಮೇಲೆ ಬಂದ ಕೃಷ್ಣ, ಕಪಟ ನಾಟಕ ಸೂತ್ರಧಾರಕ ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾನೆ. ಬೇಕಾದಷ್ಟು ಆಭರಣಗಳನ್ನು ಸುರಿದಿದ್ದಾನೆ. ಪಾಂಡವರಿಗೆ ಎಷ್ಟು ಆಭರಣಗಳನ್ನು ಕೊಟ್ಟ ಅಂತ ಲೆಕ್ಕ ಇಲ್ಲದ ಹಾಗೆ ದ್ರೌಪದಿಗೆ, ಪಾಂಡವರಿಗೆ ಅವರವರಿಗೆ ಯೋಗ್ಯವಾದ ಆಭರಣಗಳನ್ನು ಅಷ್ಟು ಪರಮಾತ್ಮ ಪರಮಾನುಗ್ರಹ ಪೂರ್ವಕವಾಗಿ ಕೊಟ್ಟಿದ್ದಾನೆ. ಆಭರಣ ಕೊಡೋದೇನು ದೊಡ್ಡದಲ್ಲ, ಆದರೆ ಆ ಆಭರಣದ ಹಿಂದೆ ಇರುವಂತಹ
ಆ ಪರಮಾತ್ಮನ ಅನುಗ್ರಹ ಅದು ದೊಡ್ಡ ಆಭರಣ. ಇವರೆಲ್ಲ ವಿನಯಾಭರಣದಿಂದ ಭೂಷಿತರಾದವರಿಗೆ ಪರಮಾತ್ಮ ಇನ್ನೊಂದು ತನ್ನ ಅನುಗ್ರಹಾಭರಣವನ್ನ ಕೊಟ್ಟು ವಿಶೇಷವಾಗಿ ಅಲಂಕೃತರನ್ನಾಗಿ ಮಾಡಿದ ಅನ್ನೋದು ಬಹಳ ದೊಡ್ಡದು. ಆ ರೀತಿ ಅನುಗ್ರಹವನ್ನ ಪರಮಾತ್ಮ ಮಾಡಿದ. ವೇದವ್ಯಾಸದೇವರು ಏನ್ ಮಾಡಿದ್ರು ಅಂತ ಶ್ರೀಮದಾಚಾರ್ಯರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ದೇವಾಂಗ ಯೋಗ್ಯ ಶುಭ ಕುಂಡಲಹಾರ ಮೌಲಿಕೇಯೂರ ವಸ್ತ್ರ ಸಹಿತಾನ್ಯುರುಭೂಷಣಾನಿ ಷಣ್ಣಾಂ ಪೃಥಕ್ ಪೃಥಗದಾತ್ ಪೃಥಗೇವ ಯೋಗ್ಯಾನ್ ಅನ್ಯದ್ದಧೌ ದದೌ ಅಥ ವಿಸೃಶ್ವ ಸುರಾತ್ಮ ಯೋಗ್ಯಂ. 5 ಜನ ಪಾಂಡವರು, ದ್ರೌಪದಿ, ಅವರವರಿಗೆ ಯೋಗ್ಯವಾದಂತಹ ಕುಂಡಲ, ಹಾರ, ವಸ್ತ್ರ ಎಲ್ಲವನ್ನ ಕೊಟ್ಟಿದ್ದಾನೆ. ಕುಂತಿಯನ್ನು ಮರೆತಿಲ್ಲ. ಅವಳಿಗೆ ಯೋಗ್ಯವಾದ ವಸ್ತ್ರ ಏನೋ ಅದನ್ನು ಅವಳಿಗೆ ಕೊಟ್ಟಿದ್ದಾನೆ ಅಂತ ಎಲ್ಲ ಹೇಳಿದರು. ಇದಲ್ಲದೆ ಆನೆ, ಒಂಟೆ, ಕುದುರೆ, ರಥ, ಬೇಕಾದಷ್ಟು ಬಂಗಾರ, ಬೆಳ್ಳಿ, ರತ್ನಾನಿ, ಗೋ, ಗಜ, ತುರಂಗ, ರಥಾನ್, ಸುವರ್ಣ, ಭಾರಾನ್ ಬಹೂನ ವಿಧದವು. ಇಷ್ಟೆಲ್ಲ ಹೇಳಿ ವೇದವ್ಯಾಸದೇವರು ಏನು ಕೊಟ್ರು? ಇವರು ಋಷಿಗಳು, ಪರಾಶರರ ಮಕ್ಕಳಾಗಿ ಅವತಾರ ಮಾಡಿದ ಮಹಾನುಭಾವರು ವೇದವ್ಯಾಸದೇವರು. ಸರ್ವಜ್ಞರು, ಸ್ವತಂತ್ರರು ಎಲ್ಲ ಸರಿ, ಆದ್ರೆ ಅವತಾರದಲ್ಲಿ ಋಷಿಗಳು. ಕೈಯಲ್ಲಿ ಏನಿಲ್ಲ. ಏನ್ ಕೊಟ್ರು? ಬಹಳ ಕೊಟ್ರು ಅಂತಾರೆ. ಏನ್ ಕೊಟ್ರು ಅಂದ್ರೆ, ಅಥಚ ಆಶಿಷಃ ಅಗ್ರ್ಯಾಹ ವ್ಯಾಸೋಪ್ಯದ. ವೇದವ್ಯಾಸದೇವರು ಏನ್ ಕೊಡ್ಲಿಲ್ಲ, ಬರೀ ಕೃಷ್ಣ ಕೊಟ್ಟ ಅಂತ ತಿಳಿಯಬೇಡಿ. ವೇದವ್ಯಾಸದೇವರು ಕೂಡ ಪ್ರೀತಿಪೂರ್ವಕವಾದ ಆಶೀರ್ವಾದಗಳನ್ನು ಮಾಡಿದ್ದಾರೆ ಅಂತ. ಬಹಳ ಮಹತ್ವದ ಮಾತಿದು. ಇದು ಅನೇಕ ಕಡೆಗೆ ಪುರಾಣಗಳಲ್ಲಿ ಇಂತಹ ಮಾತುಗಳು ಬರುತ್ತದೆ. ಕೈಯಲ್ಲಿ ಹಣ ಇದ್ದವರು ಹಣ ಕೊಡ್ತಾರೆ. ಶ್ರೀಮಂತಿಕೆಯಿಂದ ಆಭರಣಾದಿಗಳನ್ನು ಕೊಡಬಹುದು, ಬಟ್ಟೆಗಳನ್ನು ಕೊಡಬಹುದು, ಮನೆಗಳನ್ನೇ ಕೊಡಬಹುದು, ವಾಹನಗಳನ್ನು ಕೊಡಬಹುದು. ಆದರೆ ಏನೂ ಇಲ್ಲದೆ ಇದ್ದವರಿಗೆ ಏನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತನ್ನುವ ಕೊರಗು ಮಾತ್ರ ಬೇಡ. ಏನಿಲ್ಲದೆ ಇದ್ದರೂ ದೇವರು ನಮ್ಮಲ್ಲಿ ಬೇಕಾದಷ್ಟು ಪ್ರೀತಿ ಎನ್ನುವ ವಸ್ತು ಕೊಟ್ಟಿದ್ದಾನಲ್ಲ, ಪ್ರೀತಿಪೂರ್ವಕವಾಗಿ ವಿಶ್ವಾಸಪೂರ್ವಕವಾಗಿ ಆಶೀರ್ವಾದ ಮಾಡಿದರೆ ಸಾಕು, ಶುಭ ಹಾರೈಸಿದರೆ ಸಾಕು, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಶಾಸ್ತ್ರ. ನಿಜವಾಗಿಯೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ದೇವರು ಅದಕ್ಕೆ ಅಷ್ಟು ಗೌರವ ಕೊಡ್ತಾನೆ. ಈಗ ನೋಡಿ, ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಬೇಕಾದಷ್ಟು ಹಣ್ಣು ಹಂಪಲುಗಳನ್ನ ತಂದು ನಾನು ಒಬ್ಬರಿಗೆ ಕೊಡಬಹುದು. ಇನ್ನೊಬ್ಬ ಇರ್ತಾನೆ ಪಕ್ಕದಲ್ಲಿ, ಇಷ್ಟು ದೊಡ್ಡ ಬುಟ್ಟಿಯಲ್ಲಿ ನಾನು ಹಣ್ಣು ತಂದು ಕೊಟ್ಟಿದ್ದೇನೆ. ಇವತ್ತಲ್ಲ, ದ್ವಾದಶಿ ಆದ್ಮೇಲೆ ವ್ರತ ಇದೆ. ಆಮೇಲೆ ಪಕ್ಕದವನು ಒಂದು 10,000 ರೂಪಾಯಿ ತಂದು ಅವನಿಗೆ ಕೊಡ್ತಾನೆ. ಓ, ಇವ್ರು ಇಷ್ಟು ದೊಡ್ಡ ಬುಟ್ಟಿ ಹಣ್ಣು ಕೊಟ್ರು, ಇವರಿಷ್ಟೇ ಸಣ್ಣ ಬಂಡಲ್ ಕೊಟ್ರು ಅಂತಾನೇನೋ. ಯಾಕಂದ್ರೆ ನಾವು ಕೊಟ್ಟದ್ದು 2,000 ರೂಪಾಯಿ ಹಣ್ಣು, ಅವನು 10,000 ರೂಪಾಯಿ ಇಷ್ಟು ಸಣ್ಣ ಪ್ಯಾಕೆಟ್ ಒಳಗೆ ಕೊಟ್ಟರು ಕೂಡ ಅದರ ಮೊತ್ತ, ಅದರ ಬೆಲೆ ಜಾಸ್ತಿ. ಓ, ಅವನೇ ಹೆಚ್ಚು ಅಂತ ತಿಳಿತಾನೋ ಇಲ್ವೋ? ಇನ್ನೊಬ್ಬ ಅಷ್ಟು ದೊಡ್ಡ ಬಂಡಲು ಕೊಟ್ಟಿಲ್ಲ, ಒಂದೇ ಕಾಗದ ಕೊಟ್ಟ, ಆದ್ರೆ ಅದು 10 ಲಕ್ಷ ರೂಪಾಯಿ ಚೆಕ್ ಇದೆ. ಇವ್ರು ಇಷ್ಟು ದೊಡ್ಡ ಬುಟ್ಟಿ ಕೊಟ್ರು, ಅವನು ಬಂಡಲ್ ಕೊಟ್ಟ, ಇವನು ಒಂದೇ ಹಾಳಿ ಕೊಟ್ಟ ಅಂತ ಯಾರಾದರೂ ಹಳಹಳಿ ಮಾಡಿಕೊಳ್ತಾರ ಹಾಳಿ ಕೊಟ್ಟದ್ದಕ್ಕೆ? ಇಲ್ಲ. ಯಾಕೆಂದ್ರೆ ಅದರ ಬೆಲೆ ಬಹಳ ಇದೆ. ಇದೇ ಚೆಕ್ ತೋರಿಸಿದ್ರೆ ಬ್ಯಾಂಕಿನಲ್ಲಿ ನಮಗೆ 10 ಲಕ್ಷ ಸಿಗತ್ತೆ ಎನ್ನುವ ವಿಶ್ವಾಸ ನಿಮಗೆ ಉಂಟೋ ಇಲ್ವೋ? ಅದೇ ರೀತಿ ಕೃಷ್ಣ ವೇದವ್ಯಾಸ ದೇವರನ್ನು ನಾನು ಕಂಪೇರ್ ಮಾಡ್ತಾ ಇಲ್ಲ. ನೇಹನಾನಾಸ್ತಿ ಕಿಂಚನ. ನಾನು ವ್ಯವಹಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಲೌಕಿಕದಲ್ಲಿ ಬೇಕಾದಷ್ಟು ಆಭರಣಗಳನ್ನು ಒಬ್ರು ಕೊಟ್ಟಿರಬಹುದು, ಕಾರ್ ಕೊಡಬಹುದು, ಮನೆ ಕೊಡಬಹುದು, ಅದು ದೊಡ್ಡದು ಅಂತ ನಮಗೆ ಅನಿಸ್ಬಹುದು. ಆದರೆ ಮನೆಯಲ್ಲಿ ಏನೂ ಕೈಯಲ್ಲಿ ಇಲ್ಲದ ತಂದೆ ತಾಯಿ ಪ್ರೀತಿಯಿಂದ ತನ್ನ ಮಗನ ಮೇಲೆ ಕೈ ಆಡಿಸಿ ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಒಂದು ಆಶೀರ್ವಾದ ಮಾಡ್ತಾರಲ್ಲ, ಅದು ಚೆಕ್ ಇದ್ದ ಹಾಗೆ. ಅದನ್ನು ದೇವರ ಹತ್ರ ನೀವು ತೋರಿಸಿದರೆ ನಿಮಗೆ ಏನು ಬೇಕೋ ಅದು ಸಿಗತ್ತೆ. ಇಲ್ಲಿ ಅವರು ಕೊಟ್ಟದ್ದು ಅಷ್ಟೇ ಸಿಗತ್ತೆ. ಅವರ ಕಾರ್ ಕೊಟ್ಟಿದ್ರೆ ಕಾರ್ ಒಂದೇ ನಿಮ್ಮ ಮನೆಯಲ್ಲಿ ಇರೋದು. ಅದು 2 ದಿವಸ ಇರುತ್ತೋ ಗೊತ್ತಿಲ್ಲ. ಆದ್ರೆ ತಂದೆ ತಾಯಿಗಳ ಆಶೀರ್ವಾದ ಇದೆ, ಗುರುಗಳ ಆಶೀರ್ವಾದ ಇದೆ, ಜ್ಞಾನಿಗಳ ಆಶೀರ್ವಾದ ಇದೆಯಲ್ಲ, ಇದು ಚೆಕ್. ಇದು
ಇದನ್ನು ಒಯ್ದು ದೇವರ ನಾರಾಯಣ ಬ್ಯಾಂಕಿನೊಳಗೆ ತೋರಿಸೋದಷ್ಟೇ. ಇದನ್ನು ಮುಗಿದು ಹೋಯ್ತು, ನಿಮಗೆ ಬೇಕಾದಷ್ಟು ಸಿಗತ್ತೆ. ಈ ಹಿನ್ನೆಲೆಯಲ್ಲಿ ಶ್ರೀಮದಾಚಾರ್ಯರು ಆ ಶಬ್ದ ಹೇಗೆ ಪ್ರಯೋಗ ಮಾಡ್ತಾರೆ ನೋಡ್ರಿ. ವಿದ್ವಾಂಸರಿಗೇನು ಹೇಳಬೇಕಾಗಿಲ್ಲ, ಅಪಿಶಬ್ದ ಪ್ರಯೋಗ ಮಾಡ್ತಾರೆ. ತಿಳಿತಾಪಿ ವ್ಯಾಸೋಪ್ಯದಾದಿಹ ಏನ್ ಕೊಟ್ಟಿಲ್ಲ ಅಂದ್ರೆ ಶ್ರೀಮದಾಚಾರ್ಯರು ಈ ಅವತಾರದಲ್ಲಿ ನನಗೆ ಗುರುಗಳು ವೇದವ್ಯಾಸದೇವರು. ಅವರೇನು ಹಂಗೆ ಸಾಧಾರಣ ಅಂತ ಅನ್ಕೋಬೇಡಿ. ವ್ಯಾಸೋಪ್ಯದಾದಿಹ ಅಂತ ಅಪಿಶಬ್ದ ಪ್ರಯೋಗ ಮಾಡ್ತಾರೆ. ಅವ್ರೇನ್ ಕೊಟ್ಟಿಲ್ಲ ಅಂತ ತಿಳ್ಕೋಬೇಡಿ. ದದೌ ಅಥಚ ಆಶಿಷಃ ಅಗ್ರ್ಯಾಹ ವ್ಯಾಸೋಪ್ಯದ. ವೇದವ್ಯಾಸದೇವರು ತುಂಬಿ 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 ಆಶೀರ್ವಾದಗಳನ್ನು ಕೊಟ್ಟರು ಪಾಂಡವರಿಗೆ ಅಂತ. ಅಷ್ಟು ಶ್ರೀಮದಾಚಾರ್ಯರು ಹೇಳುವ ಮಾತು ಇದೊಂದು ಜಾಗತಿಕವಾದಂತಹ ಸಂದೇಶ. ಇದು ಆಶೀರ್ವಾದದ ಮಹತ್ವ ಅಷ್ಟಿದೆ. ಇನ್ನು ವೇದವ್ಯಾಸದೇವರ ಆಶೀರ್ವಾದದ ಮಹತ್ವವನ್ನಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅನಂತ ಮಹತ್ವ ಇರುವಂತಹ ಆಶೀರ್ವಾದ. ಭೂಷಾರಥಾಶ್ವ ಗಜರತ್ನ ಸುಖಾಂಚನಾನಿ ಅಂತ ಮುಂದೆ ದ್ರುಪದ ರಾಜ ಕೊಟ್ಟಿದ್ದನ್ನು ಹೇಳ್ತಾರೆ. ಹೀಗೆ ವೇದವ್ಯಾಸದೇವರು ಪದೇ ಪದೇ ಆ ಪಾಂಡವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ ಎಂಬ ವಿಷಯವನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿಕೊಡ್ತಾರೆ.